ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ನೋಡ್ರಿ, ನಾನು ಕಣ್ಣಾರೆ ಕಂಡಿರೋದು ಆ್ಯಂಡ್ ಗಮನಕ್ಕೆ ತಗೊಂಡಿರುವ ವಿಚಾರವನ್ನು ಒಂದು ಪ್ರಸ್ತಾಪ ಮಾಡ್ತೀನಿ. ನಮ್ಮ ಹಳ್ಳಿಗಳ ಕಡೆ ಅಥವಾ ಎಲ್ಲಾದರೂ ತಗೊಳ್ಳಿ, ಎಲೆಕ್ಷನ್ ಟೈಮ್ನಲ್ಲಿ ಯಾವ್ದಾದ್ರು ಪಕ್ಷದವ್ರು ಬಂದು 500,000 ಕೊಟ್ಟು ಒಂದು ಆಣೆ ಪ್ರಮಾಣ ಮಾಡಿಸ್ಕೊಂಡು ನೋಡೋಕ್ಕ ಅಥವಾ ನೋಡೋಣ ನನಗೇ ಓಟ್ ಹಾಕಬೇಕು ನೀವು ಅಂದರೆ ಅವ್ರು ಎಷ್ಟು ಅಚ್ಚುಕಟ್ಟಾಗಿ ಭಯದಿಂದ ಪಾಲಿಸ್ತಾರೆ ಗೊತ್ತಾ. ಇಷ್ಟ ಇರಲಿ ಬಿಡಲಿ, ದುಡ್ಡು ಇಸ್ಕೊಬಿಟ್ರೆ, ಆಣೆ ಹಾಕ್ಬಿಟ್ರೆ ಜಪ್ಪಯ್ಯ ಅಂದರೂ ಬದಲಾಯಿಸಲ್ಲ ಅದನ್ನು. ಅಲ್ಲಿಗೆ ಹೋಗಿ ಓಟ್ ಹಾಕಿ ಬರ್ತಾರೆ. ಮತ್ತೊಬ್ರು ಬರ್ತಾರೆ, ಅಕ್ಕ ನೋಡಕ್ಕ ನನಗೆ ನೀನು ಓಟ್ ಹಾಕಬೇಕು ಅಂತ ಕೇಳಿದ್ರೆ, ನೋಡೋಣ ಹಿಂಗೆ ದುಡ್ಡು ಇಸ್ಕೊಬಿಟ್ಟಿದ್ದೀನಿ, ಆಣೆ ಮಾಡಿಬಿಟ್ಟಿದ್ದೀನಿ, ದುಡ್ಡು ಇಸ್ಕೊಂಡಿದ್ದೀನಿ ಅಂತ ಹೇಳಲ್ಲ, ಆಣೆ ಮಾಡಿಬಿಟ್ಟಿದ್ದೀನಿ ನಿನಗೆ ಹಾಕ್ತೀನಿ ಅಂತ, ನಮ್ಮ ಮನೇಲಿ ಉಳ್ದಿರೋರು ಓಟ್ನ ನಿನ್ಗೆ ಹಾಕಿಸ್ತೀನಿ ಅಂತ ಅಷ್ಟು ನಿಯತ್ತಿಂದ ಒಪ್ಕೊಳ್ತಾರೆ ಓಟ್ ಹಾಕೋರು. ಆದರೆ ಓಟ್ ಹಾಕಿಸ್ಕೊಂಡಿರೋರು ಮಾಡ್ತಾ ಇರೋದು ಏನು? ಧರ್ಮಸ್ಥಳದ ಹೆಸರನ್ನ ಬೇಕಾಬಿಟ್ಟು ಇವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರಾ? ಮತ್ತೊಂದು ಕಡೆ ರಾಜಕೀಯ ಅಂದರೆ ಏನು? ಸ್ವಾಮಿ ಕಾರ್ಯದ ಬದಲಾಗಿ ಸ್ವಕಾರ್ಯದಲ್ಲಿ ಮುಳುಗೋಗ್ಬಿಟ್ಟಿದಾರ ಎಲ್ಲರೂ. ಯಾಕೆ ಬರ್ತಾ 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 ಈ ಪ್ರಮಾಣದಲ್ಲಿ ಕುಸಿದು ಹೋಗ್ತಾ ಇದೆ ರಾಜಕೀಯ? ಮತ್ತೊಂದು ಕಡೆ ಇನ್ನೊಂದು ನಾನು ಎಕ್ಸಾಂಪಲ್ ಹೇಳಲೇಬೇಕು. ನಮ್ಗೆ ಮನೆಗಳಲ್ಲಿ ಸಾಕಿರೋ ನಾಯಿಗಳು ಅಕ್ಕಪಕ್ಕದ ಮನೆಯವ್ರು ಬಿಸ್ಕೆಟ್ ಕೊಟ್ಟರು ತಿರುಗೂ ನೋಡಲ್ಲ, ಇಸ್ಕೊಳಕ್ಕೆ ಹೋಗಲ್ಲ, ಮನೆಯವ್ರು ಕೊಟ್ಟರೆ ಮಾತ್ರ ತಿನ್ನೋದು. ಬಟ್ ರಾಜಕೀಯ ಪಕ್ಷದಲ್ಲಿ ಕೆಲ ಎಮ್ ಎಲ್ ಎಗಳು ಅದಕ್ಕಿಂತಲೂ ಕಡೆ ಆಗ್ಬಿಟ್ರಾ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇದೆ ಹೊತ್ತಿನ ವಿಶೇಷ ಪರಿಷತ್ ಪರಿಣಾಮ ಧರ್ಮಸ್ಥಳದಲ್ಲಿ ಪ್ರಮಾಣ. ನಾನು ವಿದ್ಯಾ ಮಲ್ನಾಡ್. ಸುದ್ದಿಯನ್ನು ನೋಡೋಣ, ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಏನಿದೆ ನೋಡ್ಬಿಡೋಣ. ಅಡ್ಡ ಮತದಾನದ ಬೆಂಕಿಯಲ್ಲಿ ಬಿಜೆಪಿ ಕೊತ ವಿಜೇಂದ್ರ ಮಾತಿಗೆ ಬಿಜೆಪಿಯಲ್ಲೇ ಅಪಸ್ವರ. ಮಂಜುನಾಥನ ಮುಂದೆ ನಡೆಯುತ್ತಾ ಶಾಸಕರ ಆಣೆ ಪ್ರಮಾಣ? ನೀಟ್ ಅಭ್ಯರ್ಥಿಗಳಿಗೆ ಸಂಕಷ್ಟ ತಂದಿಡ್ತ ಕೆಪಿಸಿಸಿ ಕಾರ್ಯಕ್ರಮ. ಕಾಂಗ್ರೆಸ್ ಎಡವಟ್ಟಿಗೆ ಪರೀಕ್ಷೆಗೆ ಗೈರಾದ್ರ ವಿದ್ಯಾರ್ಥಿಗಳು. ಸಂಕಲ್ಪ ಸಮಾವೇಶದ ವಿರುದ್ಧ ಬಿಜೆಪಿ ಟ್ವೀಟ್ ಅಸ್ತ್ರ. ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆಯ ಜಟಾಪಟಿ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಡೆಲ್ಲಿ ಟೂರ್. ಸಂಪುಟ ವಿಸ್ತರಣೆ ಕುರಿತು ವರಿಷ್ಠರ ಜೊತೆ ಮೀಟಿಂಗ್. ಪ್ರೊಫೆಸರ್ ಕೆಎಸ್ ಭಗವಾನ್ಗೆ ಸಂಕಷ್ಟ. ಶ್ರೀರಾಮನ ವಿರುದ್ಧ ಅವಹೇಳನಕಾರಿ ಮಾತಿಗೆ ನೋಟಿಸ್. ಜೂನ್ 24ಕ್ಕೆ ಪೊಲೀಸ್ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ. ಮತ್ತೆ ಬಾಲ ಬಿಚ್ಚಿದ ಪಾಪಿ ಪಾಕಿಸ್ತಾನ. ಭಾರತಕ್ಕೆ ಯುದ್ಧದ ಎಚ್ಚರಿಕೆ ಕೊಟ್ಟ ವೈರಿ ರಾಷ್ಟ್ರ. ಪಾಕ್ ರಕ್ಷಣಾ ಸಚಿವರಿಂದ ಧಿಮಾಕಿನ ಮಾತು. ಆಸೆ ಆಮಿಷಗಳಿಗೆ ಒಳಗಾಗದಂತೆ, ಅಡ್ಡ ಮತದಾನ ಮಾಡದಂತೆ, ಆಮೇಲೆ ಧರ್ಮಸ್ಥಳದ ಮಂಜುನಾಥನ ಹೆಸರನ್ನು ತರದಂತೆ, ಅಲ್ಲೋಗಿ ಆಣೆ ಪ್ರಮಾಣ ಮಾಡೋಣ ಅಂತ ಒಂದು ನಾಟಕವನ್ನು ಸೃಷ್ಟಿ ಮಾಡೋದಂತೆ. ಹಿಂಗಾಗ್ತಾ ಇದೆ. ಅಡ್ಡ ಮತದಾನದ ಬೇಗುದಿಯಲ್ಲಿ ಬಿಜೆಪಿ ನಾಯಕರು ನಿಗಿ ಕೆಂಡವಾಗಿದ್ದಾರೆ, ಕೆಂಡ ಕಾರ್ತಾ ಇದ್ದಾರೆ. ಇತ್ತ ಹೈಕಮಾಂಡ್ ಕೂಡ ಫುಲ್ ಗರಂ ಆಗಿದೆ. ವಿಜೇಂದ್ರ ಹಾಗೂ ಅಶೋಕ್ಗೆ ಡೆಲ್ಲಿಗೆ ಬರ್ರಿ ನೀವು ಅಂತ ಕರೆದಿದ್ದಾರೆ. ಇದೆಲ್ಲದರ ನಡುವೆ ಧರ್ಮಸ್ಥಳ ಮಂಜುನಾಥನ ಸ್ವಾಮಿ ಮುಂದೆ ಶಾಸಕರು ಆಣೆ ಪ್ರಮಾಣ ಮಾಡಿಸ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರಂತೆ. ಯಾರ್ಯಾರು ಏನೇನು ಹೇಳಿದ್ರು, ಎಷ್ಟು ಜನ ಹೋಗಿ ನಿಂತ್ಕೊಳ್ತಾರೆ ಧರ್ಮಸ್ಥಳದ ಕಟಕಟಿಯಲ್ಲಿ? ಆಣೆ ಪ್ರಮಾಣ ಮಾಡುವ ಧೈರ್ಯ ಇದೆಯಾ? ಮಾಡ್ತಾರಾ? ಜನ ಇದನ್ನು ಹೇಗೆ ತೀರ್ಮಾನ ಅಥವಾ ನಿರ್ಧಾರವನ್ನು ಮಾಡ್ತಾರೆ, ಹೇಗೆ ನೋಡ್ತಾರೆ ಇದನ್ನು? ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಅಡ್ಡ ಮತದಾನದ ಬೆಂಕಿಯಲ್ಲಿ ಬಿಜೆಪಿ ಕೊತ. ಮಂಜುನಾಥನ ಮುಂದೆ ನಡೆಯುತ್ತಾ ಶಾಸಕರ ಆಣೆ ಪ್ರಮಾಣ. ಅಡ್ಡ ಮತದಾನದ ಬೆಂಕಿಯಲ್ಲಿ ಬಿಜೆಪಿ ಕೊತ ಕುದಿತಾ ಇದೆ. ಹೈಕಮಾಂಡ್ ಕೂಡ ಕ್ರಾಸ್ ವೋಟಿಂಗ್ ತೀವ್ರ ಗಂಭೀರವಾಗಿ ಪರಿಗಣಿಸಿದೆ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆ ಮಾಡಿ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸಲು ಮುಂದಾಗಿದೆ. ಅಡ್ಡ ಮತದಾನ ಮಾಡಿರೋ ಕೆಲ ಶಾಸಕರ ಮೇಲೆ ಬಿಜೆಪಿ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಆ ಶಾಸಕರು ಅಡ್ಡ ಮತದಾನ ಮಾಡಿಲ್ಲ ಅಂತ ವಾದ ಮಾಡ್ತಿದ್ದಾರೆ. ಅದಕ್ಕಾಗಿಯೇ ಕಳ್ಳ ಶಾಸಕರ ಪತ್ತೆ ಹಚ್ಚಲು ಮಂಜುನಾಥೇಶ್ವರನ ಮೇಲೆ ಆಣೆ ಮಾಡಿಸಲು ಬಿಜೆಪಿ ಮುಂದಾಗಿದೆ. ಗೌಪ್ಯ ಮತದಾನ ಆಗಿರುವಂತ ಪರಿಣಾಮವಾಗಿ ಸತ್ಯಾಸತ್ಯತೆ ಅಂತೂ ಇವತ್ತು ಜನರ ಮುಂದೆ ನಾವು ಇಡಲೇಬೇಕಾಗ್ತದೆ.
ಪಕ್ಷದ ಗೌರವವನ್ನು ಕೂಡ ಉಳಿಸಬೇಕಾಗಿದೆ. ಕಾರ್ಯಕರ್ತರಿಗೆ ಇವತ್ತು ನೆಮ್ಮದಿಯನ್ನು ಕೂಡ ತರುವಂತ ಕೆಲಸ ಆಗಬೇಕಾಗಿದೆ. ನಾನು ಇವತ್ತು ತೀರ್ಮಾನ ಮಾಡಿದ್ದೇನೆ. ನಮ್ಮ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೂಡ ಮಾತನಾಡ್ತಾನೆ. ಅತಿ ಶೀಘ್ರದಲ್ಲೇ ಸಾಧ್ಯ ಆದರೆ ಈ ಮುಂದಿನ ವಾರದಲ್ಲೇನೆ ಧರ್ಮಸ್ಥಳದಲ್ಲೇ ನಮ್ಮ ಶಾಸಕಾಂಗ ಪಕ್ಷ ಸಭೆಯನ್ನು ಕರಿಬೇಕು. ಅಲ್ಲಿ ಕರೆದು ಯಾರಿವತ್ತು ಶಾಸಕರು ತಾಯಿಗೆ ದ್ರೋಹ ಬಗೆಯುವಂತ ಕೆಲಸವನ್ನು ಮಾಡಿದ್ದಾರೆ, ಅದು ಯಾರೇ ಆಗಿರಲಿ, ನಾವು ಎಷ್ಟೇ ದೊಡ್ಡವರಾದ್ರೂ ಕೂಡ ನಾವೆಲ್ಲರೂ ಕೂಡ ದೇವರನ್ನು ನಂಬತಕ್ಕಂಥವ್ರು. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ನಾನು ತಪ್ಪು ಮಾಡಿಲ್ಲ ಎಂದ ಶಾಸಕ ಚಂದ್ರು ಲಮಾಣಿ. ಈ ನಡುವೆ ದಿಢೀರಂತ ಶಿರಹಟ್ಟಿ ಬಿಜೆಪಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಸ್ಪಷ್ಟನೆ ಕುತೂಹಲಕ್ಕೆ ಕಾರಣವಾಗಿದೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಯಾರದ್ದೋ ತಪ್ಪು ನನ್ನ ಮೇಲೆ ಹಾಕಿದ್ದಾರೆ ಅಂತ ಲಮಾಣಿ ಹೇಳಿದ್ದಾರೆ. ಎಲ್ಲಿ ಬೇಕಾದ್ರೂ ಆಣೆ ಪ್ರಮಾಣಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. NDA ಅಭ್ಯರ್ಥಿಗೆ ಹಾಕಬೇಕಂತ ಮೇಲಿಂದ ನಿರ್ದೇಶನ ನೀಡಿದ್ದಾರೆ ಅಂತೇಳಿ ಅವರೇ ಖುದ್ದಾಗಿ ಹೇಳಿದ್ದಾರೆ. ನಾನು ಬೆಳಿಗ್ಗೆ ಹೋಗಿ ರಾಜ್ಯಾಧ್ಯಕ್ಷರಿಗೆ ಕೇಳಿದ್ವಿ, ನಾವು ನಮಗೆ ನಮ್ಮ ಬಿಜೆಪಿ ಪರವಾಗಿರುವ ಅಭ್ಯರ್ಥಿಗೆ ವೋಟ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಿ, ನಾವು NDA ಪರವಾಗಿ ಅಭ್ಯರ್ಥಿ ಬೇರೆದವ್ರಿಗೆ ಯಾರಿಗಾರ ಕೊಡಿ ಅಂತೇಳಿ ನಾವೇ 3 ಜನ ಅವರಿಗೆ ಕೇಳ್ಕೊಂಡಿದ್ದೀವಿ. 3 ಮಂದಿಗೂ ದೊಡ್ಡನಗೌಡರು ಕೇಳ್ಕೊಂಡಿದ್ದೀವಿ, ಆರ್ ಅಶೋಕ್ ಸರಿ ಕೇಳಿದ್ದೀವಿ, ಆಮೇಲೆ ರಾಜ್ಯಾಧ್ಯಕ್ಷರಿಗೂ ಕೇಳ್ಕೊಂಡಿದ್ದೀವಿ. ನಾವು ಬಿಜೆಪಿ ಪರವಾಗಿರುವಂಥ ಅಭ್ಯರ್ಥಿಗೆ ನಾವು ಮತ ಹಾಕ್ತೀವಿ, NDA ಪರವಾಗಿ ಅಭ್ಯರ್ಥಿಗೆ ಮತ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿದಾಗೂ ಇಲ್ಲ ಮೇಲಿಂದ ಆದೇಶ ಇದೆ ಅನ್ನೋ ಮಾತನ್ನು ಹೇಳಿದಾಗ ನಾವು NDA ಪರವಾಗಿದ್ದಂಥ ಅಭ್ಯರ್ಥಿನ ಪ್ರಾಮಾಣಿಕವಾಗಿ ಹಾಕಿದ್ದೀವಿ. ಇದರಲ್ಲಿ ಯಾವುದೂ ಸಂಶಯ ಬೇಡ. ಯಾಕಂದರೆ ಫಸ್ಟ್ ಟೈಮ್ ನಾವು ಶಾಸಕರಾಗಿ ಆದವರು, ನಮಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ನಾವು ಬಂದಿರುವಂಥವ್ರು. ಈ ಒಂದು ವಿಷಯವನ್ನು ಬಿಟ್ಟು ಇಲ್ಲಿ ಕ್ಷೇತ್ರದಲ್ಲಿ ನಮಗೆ ಡ್ಯಾಮೇಜ್ ಮಾಡುವಂಥ ಕೆಲಸ ಆಗಬಾರ್ದು ಅನ್ನೋದು ನನ್ನ ವಿನಂತಿ. ರಾಜ್ಯ ಬಿಜೆಪಿಯಲ್ಲಿ ಆಣೆ ಪ್ರಮಾಣ ಪಾಲಿಟಿಕ್ಸ್ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆ ಭಾರೀ ಸಂಚಲನ ಮೂಡಿಸಿದೆ. ಧರ್ಮಸ್ಥಳದಲ್ಲಿ ಶಾಸಕರಿಂದ ಆಣೆ ಪ್ರಮಾಣ ಮಾಡಿಸೋ ಬಿಜೆಪಿ ನಾಯಕರ ಈ ನಿರ್ಧಾರಕ್ಕೆ ಶಾಸಕ ಎಸ್ ಸುರೇಶ್ ಕುಮಾರ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾಧ್ಯಕ್ಷರ ಈ ಘೋಷಣೆ ದಿಗ್ಭ್ರಮೆ ಉಂಟು ಮಾಡಿದೆ. BY ವಿಜಯೇಂದ್ರ ತೀರ್ಮಾನ ಸಮಂಜಸ ಎನ್ನಿಸುತ್ತಿಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅದರದ್ದೇ ಪಾವಿತ್ರ್ಯತೆ ಹೊಂದಿದೆ. ಕೀಳು ಮಟ್ಟದ ಅಡ್ಡ ಮತದಾನದ ವಿಚಾರಕ್ಕೆ ಧರ್ಮಸ್ಥಳದ ಮೇಲೆ ಆಣೆ ಪ್ರಮಾಣ ಬೇಡ ಎಂದಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷರು ಮನನೊಂದು ಆಣೆ ಪ್ರಮಾಣ ಮಾಡಿದ್ದಾರೆ. BY ವಿಜಯೇಂದ್ರಗೆ ಕರೆ ಮಾಡಿ ಮಾತನಾಡಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರದ್ಧಾ ಕೇಂದ್ರವಾಗಿದೆ. ವಿಜಯೇಂದ್ರ ಮನಸ್ಸಿನ ನೋವು ಅರ್ಥ ಆಗುತ್ತೆ. ಆದರೆ ಈ ವಿಚಾರದಲ್ಲಿ ಧರ್ಮಸ್ಥಳವನ್ನ ಇಳಿಯೋದು ಬೇಡ ಅಂತ ರಾಜ್ಯಾಧ್ಯಕ್ಷರಿಗೆ ಸಲಹೆ ನೀಡಿದ್ದೇನೆ. ಅಡ್ಡ ಮತದಾನದ ವಿಚಾರದ ಬಗ್ಗೆ ಇಂದಲ್ಲ ನಾಳೆ ತಿಳಿಯುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ಎರಡ್ 2011ರಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ನಡುವಿನ ಆಣೆ ಪ್ರಮಾಣ ರಾಜಕೀಯ ಅತ್ಯಂತ ಗಮನ ಸೆಳೆದಿತ್ತು. ಭ್ರಷ್ಟಾಚಾರ ವಿಚಾರದಲ್ಲಿ HDK ಹಾಗೂ ಯಡಿಯೂರಪ್ಪ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಮುಂದಾಗಿದ್ರು. ಇಬ್ರು ಕೂಡ ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ರು. ಬಳಿಕ ರಾಜಕೀಯದಲ್ಲಿ ಧರ್ಮ ಬೆರೆಸಬಾರದು ಅನ್ನೋ ಕಾರಣಕ್ಕೆ ಆಣೆ ಪ್ರಮಾಣದಿಂದ ಹಿಂದೆ ಸರಿದಿದ್ರು. ಪದ್ಧತಿ ಪ್ರಕಾರ ಯಾವುದೇ ವ್ಯಕ್ತಿಯಿಂದ ಅನ್ಯಾಯವಾಗಿದೆ ಎಂದಾದ್ರೆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಪ್ರಾರ್ಥನೆ ಮಾಡಿದ್ರೆ ತಕ್ಕ ಶಿಕ್ಷೆಯಾಗುತ್ತೆ ಅನ್ನೋದು ನಂಬಿಕೆ. ಮತ್ತೊಂದು ನಂಬಿಕೆ ಪ್ರಕಾರ ವಾದಿ ಪ್ರತಿವಾದಿಗಳು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯಲ್ಲಿ ಕಾವಂದರ ಮುಂದೆ ತಮ್ಮ ವಾದವನ್ನ ಹೇಳಬೇಕು. ಬಳಿಕ ಕಾವಂದರು ನೀಡುವ ತೀರ್ಮಾನದಂತೆ ನಡೆದುಕೊಳ್ಳೋದು ಮತ್ತೊಂದು ನಡೆಯಾಗಿದೆ. ಕಾವಂದರು ನೀಡೋ ನ್ಯಾಯದಾನದ ಹಿಂದೆ ದೇವರ ನುಡಿಯಿದೆ ಅನ್ನೋದು ನಂಬಿಕೆಯಾಗಿದೆ. ಶಾಸಕರ ಅಡ್ಡ ಮತದಾನದಿಂದ ಬಿಜೆಪಿಗೆ ಸಾಕಷ್ಟು ಮುಜುಗರ ಉಂಟಾಗಿದೆ. ಈ ಸಂಬಂಧ CT ರವಿ, N ಮಹೇಶ್, ತೆಂಗಿನಕಾಯಿ ನೇತೃತ್ವದ ತಂಡ ಅಡ್ಡ ಮತದಾನದ ಬಗ್ಗೆ ಜೂನ್ 23ರಂದು ವರದಿ ನೀಡಲಿದೆ. ಅಲ್ಲದೆ 25ರಂದು ವಿಜಯೇಂದ್ರ ಅಶೋಕ್ ದೆಹಲಿಗೆ ಹೋಗಲಿದ್ದಾರೆ. ಇದೆಲ್ಲದರ ಮಧ್ಯೆ ಕ್ರಾಸ್ ವೋಟಿಂಗ್ ಪತ್ತೆಗೆ ಬಿಜೆಪಿ ನಾಯಕರು ಮಂಜುನಾಥ ಸ್ವಾಮಿಯ ಮೊರೆ ಹೋಗಿದ್ದು, ಎಲ್ಲ ಶಾಸಕರು ಮಂಜುನಾಥನ ಮುಂದೆ ಆಣೆ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.
ಓಕೆ, ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ವಿಚಾರ ಏನಿದೆ, ಆಣೆ ಪ್ರಮಾಣ ಮಾಡಿಸೋಕೆ ರಾಜ್ಯ ಬಿಜೆಪಿ ಮುಂದಾದಂಗೆ ಕಾಣಿಸ್ತಾ ಇದೆ. ಬಟ್ ಈಗ ರಾಜ್ಯ ಬಿಜೆಪಿ ಒಳಗೂ ಭಿನ್ನಮತ ಬೇಡ ಅದೆಲ್ಲ ಅಂತ ಭಿನ್ನಾಭಿಪ್ರಾಯಗಳು. ಈ ಅಭಿಪ್ರಾಯಕ್ಕೆ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಕರೆದು ಆಣೆ ಪ್ರಮಾಣ ಮಾಡಿಸೋಕೆ ಶಾಸಕರಿಂದ ಇದೀಗ ವಿಜಯೇಂದ್ರ ಮತ್ತು ಅಶೋಕ್ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರಂತೆ. ಇದೇ ವಾರದಲ್ಲಿ ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಮುಂದಾಗ್ತಾರೆ ಅನ್ನೋ ಮಾಹಿತಿ. ಆಣೆ ಪ್ರಮಾಣ ರಾಜಕೀಯ ಬಿಜೆಪಿ ಶಾಸಕರಲ್ಲಿ ಇದೀಗ ಬಿಜೆಪಿ ಶಾಸಕರಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಇದನ್ನೇ ಹೇಳಿದ್ದು, ಭಿನ್ನಾಭಿಪ್ರಾಯಗಳು ಮೂಡೋಕೆ ಆರಂಭ ಆಗಿದೆ ಅಂತ. ಅವರಲ್ಲೇ ಒಗ್ಗಟ್ಟಿಲ್ಲ, ಒಮ್ಮತ ಇಲ್ಲ. ಧರ್ಮಸ್ಥಳದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕೈ ಬಿಡುವಂತೆ ಒತ್ತಾಯ. ಬಿಜೆಪಿಗೆ ಈ ಅಡ್ಡ ಮತದಾನ ನುಂಗಲಾರದ ತುತ್ತಾಗಿದೆ. ಅದೇನೋ ಸತ್ಯಶೋಧನಾ ಸಮಿತಿ ಅಂತೆಲ್ಲ ಮಾಡಿದ್ರಪ್ಪ, ಅದರಿಂದ ಏನು ಗೊತ್ತಾಯ್ತೋ ಸತ್ಯ ಅವ್ರಿಗೆ ಗೊತ್ತಿಲ್ಲ. ಈಗ ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡೋಣ ಅಂತ ಹಿಂದಿರೋರು ಹಾಗೆ ಹೋದ್ರು, ಆಣೆ ಪ್ರಮಾಣ ಮಾಡ್ತೀವಿ ಅಂತ ಕೈ ಮುಗಿದು ವಾಪಸ್ ಬಂದ್ಬಿಟ್ರು. ಹೆದರ್ಕೊಂಡು ಬಂದ್ರೋ ಏನೋ ಗೊತ್ತಿಲ್ಲ. ಈಗಿನವ್ರು ಏನು ಮಾಡ್ತಾರೆ, 63 ಜನರನ್ನು ಕರ್ಕೊಂಡೋಗಿ ನಿಲ್ಲಿಸ್ತಾರ ಅಲ್ಲಿ? ಅಷ್ಟು ಜನ ಒಪ್ಕೊಂತಾರಾ? ಆ್ಯಂಡ್ JDS ನಮ್ಮವ್ರನ್ನೂ ಕರ್ಕೊಂಡೋಗಿ ಆಣೆ ಮಾಡಿಸ್ಕೊಬಂದ್ಬಿಡೋಣ ಬಿಡಿ, ನಮ್ಮವ್ರೇನು ಒಂದು 18 ಜನ ಅಲ್ವಾ, ಕರ್ಕೊಂಡೋಗಿ ಅವ್ರಿಗೂ ಆಣೆ ಮಾಡಿಸ್ಬಿಡೋಣ, ಫ್ರೆಂಡ್ ಜೊತೆ ಸೇರ್ಕೊಂಡು ಹೋಗೋಣ, ಒಂದೇ ಟ್ರಾವೆಲ್ ಅಂದರೆ ಒಂದೇ ಬಸ್ ಗೀಸಲ್ಲಿ ಹೋಗೋಣ ಅಂತ ತೀರ್ಮಾನ ಮಾಡ್ತಾರಾ? ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಗೊತ್ತಿಲ್ಲ. ಇವರ ರಾಜಕೀಯ ಲಾಭಕ್ಕೆ ದೇವರ ಹೆಸರನ್ನ ಪವಿತ್ರವಾದ ಜಾಗದ ಹೆಸರನ್ನ ಬಳಸ್ಕೊತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರಾಗಿ ಚಾಂದ್ ಪಾಷಾ ಇದ್ದಾರೆ. ನಮಸ್ತೆ ಚಾಂದ್ ಪಾಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರಾಗಿ ನಾಗೇಂದ್ರ ಬಾಬು ಇದ್ದಾರೆ. ನಾಗೇಂದ್ರ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಜ್ರದೇಹಿ ಮಠದಿಂದ ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಝೂಮ್ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುರುಗಳೇ ನಮಸ್ಕಾರ. ನನ್ನ ಧ್ವನಿ ನಿಮ್ಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ. ನಮಸ್ತೆ. ನಾನು ನಿಮ್ಮ ಅಭಿಪ್ರಾಯವನ್ನೇ ಮೊದಲು ಕನ್ಸಿಡರ್ ಮಾಡ್ತೀನಿ ಗುರುಗಳೇ. ಏನನ್ಸುತ್ತೆ ಈ ರಾಜಕೀಯದ ನಾಯಕರುಗಳೆಲ್ಲ ಮಾತೆತ್ತಿದ್ರೆ ಆಣೆ ಮಾಡೋಣ ಬನ್ನಿ ಅನ್ನೋದು? ಬಹಳ ತಪ್ಪು ಇದು. ಯಾಕೆ ಅಂತಂದ್ರೆ ಅವರೊಳಗೆ ಸಂಶಯಗಳೇನೋ ಬಂದಿದೆ, ಅದು ಅವರವರೇ ಕುಳಿತುಕೊಂಡು ಅದನ್ನ 4 ಗೋಡೆಯ ಮಧ್ಯದಲ್ಲಿ ಅವರು ಪರಿಹರಿಸಿಕೊಳ್ಳಬೇಕು ಹೊರತು ಇಂತಹ ಅಭಾಸಗಳನ್ನ ದೇವರ ಎದುರು ತರಬಾರದು. ಯಾಕೆ ಅಂತಂದ್ರೆ ನಾಳೆ ದೇವರು ಈ ತರಹ ದೇವರನ್ನೆಲ್ಲ ಎಳೀತಾ ಹೋದ್ರೆ ನಾಳೆ ಸಂಸ್ಕೃತಿಗೆ ಅಪಾಯ ಬರುವ ಸಾಧ್ಯತೆ ಇದೆ. ಅಲ್ಲಿ 2 ಮಾತಿದೆ. ಒಂದು ವಾಕ್ ಬಿಡ ಮಂಜುನಾಥ, ಮತ್ತೊಂದು ಕಾಸು ಬಿಡ ತಿಮ್ಮಪ್ಪ ಅಂತ. ಅಂದ್ರೆ ತಿರುಪತಿ ಹಣವನ್ನ ಬಿಡೋದಿಲ್ಲ, ಧರ್ಮಸ್ಥಳ ವಾಕನ್ನ ಬಿಡೋದಿಲ್ಲ ಅನ್ನುವಂತ 2 ಮಾತಿದೆ. ಹಾಗಾಗಿ ಅದು ಯಾರಿಗೆ ವಾಕ್ ಅಂದ್ರೆ ಯಾರಿಗೆ? ಅದು ತೀವ್ರವಾದ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಬಂದಾಗ ಕಟ್ಟ ಕಡೆಗೆ ಆ ದೇವರ ನೆನಪಾಗಬೇಕು. ಅದು ಅನಿವಾರ್ಯ ಸಂದರ್ಭ. ಕಟ್ಟ ಕಡೆಗೆ ಅಂತಹ ಒಂದು ಅನ್ಯಾಯ ಅನ್ನುವುದು ಆದ್ರೆ ಮಾತ್ರ ಆ ಕ್ಷೇತ್ರದ ನೆನಪಾಗಬೇಕೇ ಹೊರತು ಸಾಮಾನ್ಯ ವಿಷಯಗಳಲ್ಲೆಲ್ಲ ಧರ್ಮವನ್ನ ತರುವುದಾಗ್ಲಿ ಅಥವಾ ದೇವರನ್ನ ಮಧ್ಯಕ್ಕೆ ತರೋದಾಗ್ಲಿ ಸುತರಾಮ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಗುರುಗಳೇ, ಬರ್ತೀನಿ ನಾನು ನಿಮ್ಮ ಹತ್ರ. ತುಂಬಾ ಮಾತಾಡ್ಬೇಕು, ಗಂಭೀರ ವಿಚಾರಗಳನ್ನ ಚರ್ಚೆ ಮಾಡ್ಬೇಕು ನಿಮ್ಮ ಹತ್ರ. ಬರ್ತೀನಿ ನಾನು. ಈಗ ನಾನು ನಾಗೇಂದ್ರ ಬಾಬು ಅವರಿಂದಲೇ ಆರಂಭ ಮಾಡ್ತೀನಿ. ಏನ್ ನಾಗೇಂದ್ರ ಬಾಬು ಅವರೇ, BJP ಅವ್ರು ಮಾತಾಡ್ತೀರ ಆಣೆ ಮಾಡಿಸ್ತೀವಿ ಅಂತಾರಲ್ಲ, ನಿಮ್ಮ ಸಹಮತ ಇದೆಯಾ? ಮೊದಲನೇದಾಗಿ ನೀವು ಕಾರ್ಯಕ್ರಮ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಒಂದು ಪದಬಳಕೆ ಮಾಡಿದ್ದೀರಿ. ನನ್ನ ಆಕ್ಷೇಪ ಇದೆ. ನಾಯಿಗಳಿಗೂ ಕೂಡ ಬಿಸ್ಕೆಟ್ ಹಾಕಿದ್ರೆ ನಿಯತ್ತಿರುತ್ತೆ ಅಂತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೆಲವು ಪದಬಳಕೆಗಳು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಗೌರವಾನ್ವಿತವಾಗಿ ಇರಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಕೋಟ್ಯಾಂತರ ಜನ ನೋಡ್ತೀವಿ. ನಮಗೆ ನಿಯತ್ತಾಗಿದೆ ಅಂತ ಹೇಳೋದು ಅದು ತಪ್ಪಾ? ಒಂದು ನಿಮಿಷ. ನೀವು ಪ್ರಾಣಿಗಳಿಗೆ ಮನುಷ್ಯರನ್ನ ಹೋಲಿಸ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಮನುಷ್ಯರೇ ನಮ್ಮನೆ ಪ್ರಾಣಿ ಹೋಗಲ್ಲ ರೀ. ಬೇರೆಯವ್ರು ಯಾರೋ ಬಿಸ್ಕೆಟ್ ಕೊಡ್ತಾರೆ ಅಂತಾನೋ ಅಥವಾ ಬಿರಿಯಾನಿ ಹಾಕ್ತಾರೆ ಅಂತಾನೋ ಇಸ್ಕೊಳಕ್ ಹೋಗಲ್ಲ ನಮ್ಮನೆ ಪ್ರಾಣಿ. ನೀವು ಹೇಳೋ ತನಕ ಕೇಳಿ. ಇಲ್ಲಿ ನೀವು ಗೌರವ ಸ್ಥಾನದಲ್ಲಿ ಕೂತಿದ್ದೀರಿ, ಒಂದು ರಾಜ್ಯದ ವಿಚಾರವನ್ನು ಮಾತಾಡ್ತಾ ಇದ್ದೀರಿ, ರಾಜ್ಯದ ಆಗೋಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ದಯಮಾಡಿ ಅಂತ ಪದಬಳಕೆಗಳ ಬಗ್ಗೆ ನನಗೆ ಆಕ್ಷೇಪ ಇದೆ ಅಂತಕ್ಕಂಥ ಸ್ಪಷ್ಟ. ನಾಗೇಂದ್ರ ಅವರೇ, ನಾನು ಈಗಲೂ ನನ್ನ ಪದಬಳಕೆಯನ್ನ ಸಮರ್ಥನೆ ಮಾಡ್ಕೊಳಕ್ ರೆಡಿ ಇದ್ದೀನಿ. ವೈ? ಬಿಕಾಸ್ ಇಲ್ಲ, ಮುಗಿಸ್ಬಿಡ್ತೀನಿ. ನನ್ನ ಫಸ್ಟ್ ಓಪನಿಂಗ್ ಕಾಮೆಂಟ್ ನಿಮ್ಗೆ ಈ ಆಣೆ ಪ್ರಮಾಣದ ಬಗ್ಗೆ ತಗೊಳ್ಳೋಳಿದ್ದೆ, ಆದ್ರೆ ನೀವೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಡೆಫಿನೆಟ್ಲಿ ಎಸ್. ನಾನು ಬರೀ ಈ ಪ್ರಾಣಿ ವಿಚಾರ ಮಾತ್ರ ಪ್ರಸ್ತಾಪ ಮಾಡ್ಲಿಲ್ಲ, ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡಿದೆ. ಎಲೆಕ್ಷನ್ ನಡಿಬೇಕಾದ್ರೆ ಯಾರಾದ್ರೂ ಬಂದು ದುಡ್ಡು ಕೊಟ್ಟು ಆಣೆ ಮಾಡಿಸ್ಕೊಂಡ್ರೆ ನಮ್ ಜನ ಅದಕ್ಕೆ ನಿಯತ್ತಾಗಿ ಇರ್ತಾರೆ, ಹಣವನ್ನು ಇಸ್ಕೊಳ್ತಾರೆ, ಆಣೆ ಮಾಡಿದಕ್ಕೆ ಹಂಗೆ ನಡ್ಕೊಳ್ತಾರೆ. ನಾವು ವೋಟ್ ಹಾಕಿ ಗೆಲ್ಲಿಸ್ತವ್ರು ನಡ್ಕೊಳ್ಳಿಲ್ವಲ್ಲ, ನಂಬರ್ 1. 2ನೇದು, ಹೌದು ನಾವು ಮನೇಲಿ ಪ್ರಾಣಿಗಳನ್ನ ಸಾಕಿದೀವಿ ಸ್ವಾಮಿ, ಪಕ್ಕದ ಮನೆಯವ್ರು ಕರೆದು ಬಿಸ್ಕೆಟ್ ಕೊಡ್ತೀನಿ ಅಂತನೋ ಬಿರಿಯಾನಿ ಹಾಕ್ತೀವಿ ಅಂದ ತಕ್ಷಣ ಹೋಗಲ್ಲ, ತಿನ್ನಲ್ಲ.
ಏನ್ ತಪ್ಪಿದೆ ಸಮರ್ಥನೆಯಲ್ಲಿ? ನಾನು ಏನಿದೆ ತಪ್ಪೇನಿದೆ ಉದಾಹರಣೆ? ನಾನು ಇನ್ನೊಂದು ಮೊದಲು ತಾವು ಮಾತಾಡಿರೋ ಮಾತಿಗೂ ಕೂಡ ಉತ್ತರ ಕೊಡಬೇಕು ಅಂತಿದ್ದೆ. ದಯಮಾಡಿ ನೀವು ಮತ್ತೊಂದು ಪದಬಳಕೆ ಕೂಡ ಸರಿ ಇಲ್ಲ. ಜನಗಳನ್ನ ನೀವು ಯಾರೋ ದುಡ್ಡು ತಗೊಂಡು ಹಾಕ್ತಾರೆ ಅಂತಕ್ಕಂಥ ಜನಗಳ ಬಗ್ಗೆ ನೀವು ದೂಷಣೆ ಮಾಡ್ತಕ್ಕಂಥ ಯಾವುದೇ ನಮಗೆ ಅರ್ಹತೆ ಇಲ್ಲ ದಯವಿಟ್ಟು. ಯಾಕೆ ಅಂತಂದರೆ ನೀವು ಜನಗಳ ಬಗ್ಗೆ ಹೇಳ್ತಾ ಇದ್ದೀರಾ, ಸಾರ್ವಜನಿಕರ ಬಗ್ಗೆ ದುಡ್ಡು ಇಸ್ಕೊಂಡು ಮತದಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಮಾತಾಡೋದಾದರೆ ಒಂದು ನಿಮಿಷ, ಸುಳ್ಳು ಪ್ರಶ್ನೆ ಅಲ್ಲ, ನೀವು ಸಾಬೀತುಪಡಿಸಬೇಕು. ದುಡ್ಡು ಇಸ್ಕೊಂಡು ಮಾಡಿರ್ತಕ್ಕಂಥದ್ದನ್ನ ನೀವು ಮಾತಾಡೋದಾದ್ರೆ ಸಾಬೀತುಪಡಿಸಬೇಕಾಗುತ್ತೆ. ಒಂದು ನಿಮಿಷ, ಗೌರವಾನ್ವಿತ ಪ್ರಜೆಗಳ ಬಗ್ಗೆ ತಾವು ನೋಡಿ ಲಘುವಾಗಿ ಮಾತಾಡ್ತಾ ಇದ್ದೀರಾ ಅಂತಕ್ಕಂಥ ಜನಸಾಮಾನ್ಯರ ಬಗ್ಗೆ ನೀವು ಲಘುವಾಗಿ ಮಾತಾಡ್ತಾ ಇದ್ದೀರಾ, ಮತದಾರರ ಬಗ್ಗೆ ಲಘುವಾಗಿ ಮಾತಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಒಂದು ನಿಮಿಷ ಹೇಳ್ತೀನಿ, ನೀವು ಎರಡೂ ಹೇಳಿರ್ತಕ್ಕಂಥ ಮಾತುಗಳು ನಾನು ಒಪ್ಪೋದಿಲ್ಲ. ನಂಬರ್ 1. ನಂಬರ್ 2, ಮೂವ್ ಮಾಡ್ತಾ ಇದ್ದೀನಿ. ತಾವು ಈಗ ಅದು BJP ವಕ್ತಾರರು ಬಂದಿದ್ದಾರೆ, ಅದು ಅವರ ಒಂದು ಪಕ್ಷದ ಆಂತರಿಕ ವಿಚಾರ, ಅದಕ್ಕೆ ಏನು ವಿಶ್ಲೇಷಣೆ ಬೇಕೋ ಅವ್ರು ಕೊಡ್ಬೋದು. ಕೆಲವು ಸಂದರ್ಭಗಳಲ್ಲಿ ನೋಡಿ, ಒಂದು ಮಾತನ್ನು ನಾನು ಯಾಕೆ ನಿಮ್ಮ ಮಾತನ್ನು ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಗೊಂಡೆ ಅಂತಂದರೆ, ಇವತ್ತು ಕೆಲವು ಶಾಸಕರುಗಳು ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ನಮಗೆ ಕೆಲವು ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅನುದಾನದ ತಾರತಮ್ಯ ನಡೀತಾ ಇದೆ, ಸ್ವಪಕ್ಷದಲ್ಲೇ ಅನುದಾನದ ತಾರತಮ್ಯ ನಡೀತಾ ಇದೆ, ನಮಗೆ ಕೊಡ್ತಾ ಇಲ್ಲ ಅಂತ ರಾಜ್ಯದಲ್ಲಿ ನಾವು ಸರ್ಕಾರ ನಡೆಸ್ತಕ್ಕಂಥ ನಮ್ಮ MLAಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಯಾವೊಂದು ಅಡ್ಡಮತದಾನ ನಡೆದಿದೆ ಅನ್ನುವಂಥ ಸಂದರ್ಭದಲ್ಲಿ ಕೆಲವು ವಿರೋಧ ಪಕ್ಷದ ಶಾಸಕರುಗಳು ಹೇಳಿದ್ದಾರೆ, ನಮಗೆ ಆಮಿಷ ಒಡ್ಡಿದ್ದಾರೆ, 50 ಕೋಟಿ 100 ಕೋಟಿ ಅನುದಾನ ಕೊಡ್ತಾ ಇದ್ದೀವಿ ಅಂತೇಳಿ. ಅನುದಾನದಲ್ಲಿ ತಾರತಮ್ಯ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ ಎಲ್ಲಿದೆ ಇಲ್ಲಿ? ಹಾಗಾದರೆ ನೀವೇನು ಆಡಳಿತ ಮಾಡ್ತಾ ಇದ್ದೀರಾ? ಯಾವ ನಿಮಗೆ ಒಂದು ಹಕ್ಕಿದೆ ಅಂತಕ್ಕಂಥದ್ದನ್ನ ಮೊದಲು ಹೇಳ್ಬೇಕಲ್ವ? ಹಾಗಾದರೆ ಅನುದಾನ ಕೊಟ್ಟರೆ ಮಾತ್ರ ನಿಮಗೆ ಇದು ಓಟ್ ಹಾಕಿದ್ರೆ ಮಾತ್ರ ಅನುದಾನ ಕೊಡ್ತೀವಿ ಅಂತಕ್ಕಂಥದ್ದು ನೀವು ಮಾತಾಡೋದಾದರೆ ಪ್ರಜಾಪ್ರಭುತ್ವ ಮೌಲ್ಯಗಳನ್ನೆಲ್ಲ ಎತ್ತಿ ಹಿಡಿತಾ ಇದ್ದೀರಾ ನೀವು. ನಿಮ್ಮ ಸ್ವಪಕ್ಷೀಯರೇ ಇವತ್ತು ಹೇಳ್ತಾ ಇದ್ದಾರೆ ನಿಮ್ಮಲ್ಲಿ ನಮಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ. ಇಂಥ ಒಂದು ಸಂದರ್ಭದಲ್ಲಿ ಮೊದಲು ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ಮುಚ್ಕೊಳ್ಳೋದಕ್ಕೆ ಬೇರೆ ರೀತಿ ಹೋಗ್ತಾ ಇದ್ದೀರಾ. ನಂಬರ್ 1. ನಂಬರ್ 2, ಇಸ್ಕೊಂಡು ಹೋಗೋರು ಎಂತವ್ರಿ, ಇಸ್ಕೊಂಡು ಓಟ್ ಹಾಕೋರು ನಿಮ್ಮವ್ರು ಎಂತವ್ರಿ? ಒಂದು ನಿಮಿಷ, ಅದನ್ನು ಕೂಡ ನೀವು ಸಾಬೀತುಪಡಿಸಬೇಕಾಗುತ್ತೆ. ಅಂತ ಇದ್ದಾರೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದೀನಿ. ಯಾರು ಇಸ್ಕೊಂಡಿದ್ದಾರೆ, ಯಾರು ಇಸ್ಕೊಂಡಿದ್ದಾರೆ ಇವತ್ತು ಒಂದು ನಿಮಿಷ ಹೇಳೋ ತನಕ ಕೇಳಿ. ನೀವು ನಿಯತ ಬಗ್ಗೆ ನೀವು ಹೇಳ್ತಕ್ಕಂಥ ಮಾತಿಲ್ಲ. ನಾವು 17 ನೋಡಿ, ನಮ್ಮ ಪಕ್ಷದ ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 17 ಜನನ ನಾವು ಕರೆದಿದ್ದೀವಿ, ಸಭೆ ಮಾಡಿದ್ದೀವಿ, 17 ಜನಗಳ ಬಗ್ಗೆ ನಾವು ಮಾಹಿತಿ ತಗೊಂಡಿದ್ದೀವಿ. ನಮ್ಮ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು ಅದ್ರ ಬಗ್ಗೆ ತೀರ್ಮಾನ ತಗೋತಾರೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಗೊಂದಲ ಇಲ್ಲ. ನೀವು BJP ವಿಚಾರ ಇದ್ರೆ ಅವ್ರ ಹತ್ರ ಅವ್ರು ವಕ್ತಾರಿದ್ದಾರೆ, ಮಾತಾಡಿ. ನಿಮ್ಮಲ್ಲಿ ಇದ್ದಂತಹ ಮತಗಳು ಎಷ್ಟು, ನಿಮ್ಮ ಕ್ಯಾಂಡಿಡೇಟ್ಗೆ ಬಿದ್ದಂತಹ ಮತಗಳು ಎಷ್ಟು? ಈಗ ಅದನ್ನೇ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ. ನಮ್ಮಲ್ಲಿ ಒಂದು ನಿಮಿಷ, ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ. ಸರ್ಕಾರದಲ್ಲಿ ಇವತ್ತು ನೀವು ಯಾಕೆ ಈ ತಾರತಮ್ಯ ಮಾಡ್ತಾ ಇದ್ದಾರೆ, ಈ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಕ್ಕಂಥದ್ದು ಹೇಳ್ಬೇಕಲ್ವ? ಹಾಗಾದ್ರೆ ಅದಕ್ಕೆ ನಾನು ಆ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು. ನೀವು ಒಬ್ಬ ಶಾಸಕ ಗೆದ್ದಂತ ಸಂದರ್ಭದಲ್ಲಿ ತನಗೇನು ಅನುದಾನ ಬರಬೇಕು, ಬೇರೆ ಬೇರೆ ಪಾರ್ಟಿಗಳವ್ರಿಗೆ ನೀವು ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪು. ಈಗಿಂದಲ್ಲ, 99ರಿಂದ 2020 ಏನು ಆಗಿಲ್ಲ. ದಯವಿಟ್ಟು ನೀವು ಆ ರೀತಿ ಹೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು ನಿಮಿಷ ಹೇಳೋ ತನಕ ಕೇಳ್ರಿ, ಒಂದು ನಿಮಿಷ ಇಲ್ಲಿ ಕೇಳ್ರಿ. ರಾಷ್ಟ್ರೀಯ ಪಕ್ಷಗಳು ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಹೊಡೆಯುವಂತ ಕೆಲಸ ಮಾಡಿದ್ರು, ಅದು ನೀವು ಮಾಡಿರ್ತಕ್ಕಂಥದ್ದು. ಬೇರೆ ಏನೂ ಇಲ್ಲ. ನಿಮ್ಗೆ ಹೆದರಿಕೆ ಇರೋದೇ ಜಾತ್ಯತೀತ ಜನತಾದಳದ ಮೇಲೆ, ಬೇರೆ ಪಕ್ಷದ ಮೇಲೆ ನಿಮ್ಗೆ ಹೆದರಿಕೆ ಇಲ್ಲ. ಬರ್ತೀನಿ. ಚಂದ್ಪಾಶ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. BJP ಮಾತೆತ್ತಿದ್ರೆ ಆಣೆ ಪ್ರಮಾಣ ಮಾಡ್ತೀವಿ ಅಂತ ಹೋಗ್ತಾರಲ್ಲ, ರಾಜಕೀಯ ಲಾಭಕ್ಕೆ ದೇವರ ಹೆಸರು ಬಳಸ್ಕೊಳ್ಳೋದ್ರ ಬಗ್ಗೆ ಆಡಳಿತ ಪಕ್ಷದವರಾಗಿ ಒಬ್ಬ ವೀಕ್ಷಕರಾಗಿ ನೀವು ಹೆಂಗೆ ನೋಡ್ತೀರಿ ಇದನ್ನ? ಮೇಡಮ್, ಈಗ ಇವ್ರಿಗೆ ನನಗನ್ಸುತ್ತೆ ದೇವ್ರ ಮೇಲೆ ಇವ್ರಿಗೆ ಖಂಡಿತವಾಗ್ಲೂ ನಂಬಿಕೆ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. ಇವ್ರ ಪಕ್ಷದಲ್ಲೇನೋ ತೀರ್ಮಾನ ಮಾಡಿದ್ರು ಆಣೆ ಪ್ರಮಾಣ ಮಾಡಬೇಕು ಅಂತ ಹೇಳಿ, ಅವರಲ್ಲಿ ಭಿನ್ನಾಭಿಪ್ರಾಯ ಇದೆಯಲ್ಲ. ಕೆಲವರು ಹೋಗ್ಬೋದು ಅಂತಾರೆ, ಕೆಲವರು ಹೋಗಬಾರ್ದು ಅಂತಾರೆ. ಹಾಗಾಗಿ ಎಲ್ಲದಕ್ಕೂ ನಾವು ದೇವರನ್ನ ಮಧ್ಯದಲ್ಲಿ ಹೇಳ್ಕೊಂಡು ಬರೋದಕ್ಕಿಂತ ಅವರೇ ಹೇಳ್ದಂಗೆ ಆತ್ಮಸಾಕ್ಷಿ ಮತಗಳು, ನಾವೇನು ಕಾಂಗ್ರೆಸ್ನವ್ರು ಹೇಳಿರಲಿಲ್ಲ, ಆತ್ಮಸಾಕ್ಷಿ ಮತಗಳು ಕೇಳ್ತೀವಿ ಅಂತ. ಇವತ್ತು ಫಲಿತಾಂಶ ಆತ್ಮಸಾಕ್ಷಿ ಮತಗಳು ಏನು ಹಾಕಿದ್ದಾರೆ. ನಾವು ಪಾಪ ನಾವು ಹುಡುಕ್ತಾ ಇದ್ದೀವಿ, ಸಿಕ್ಕಿದ್ರೆ ಅವ್ರಿಗೊಂದು ಧನ್ಯವಾದಗಳನ್ನ ಹೇಳಬೇಕು ಅಂತೇಳಿ. ಯಾರಂತ ಗೊತ್ತಾಗ್ತಿಲ್ಲ. ಇವರ ಸತ್ಯಶೋಧನಾ ಸಮಿತಿಯಿಂದ ಆ ವರದಿ ಬಂದ ನಂತರ ಯಾರೋ ಪುಣ್ಯಾತರು ಮಹಾನ್ ಭಾವರು ಅಂತ ಗೊತ್ತಾದ್ರೆ ನಾವು ಕೂಡ ಬೇವಿನಕಾಯಿ ಸಾಕ್ಷಿ ನೋಡ್ತಾರ. ನೀವು ಮಾತಾಡಿರೋದು ಹೌದು, ಆಮಿಷ ಒಡ್ಡಿದಿರೋ ಅಥವಾ ಆತ್ಮಸಾಕ್ಷಿ ಮತಗಳನ್ನು ಹಾಕಿದಿರೋ ಮತ್ತೊಂದೋ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ವಾ ಯಾರ್ಯಾರು ಓಟ್ ಹಾಕಿದ್ದಾರೆ? ನಿಮಗೆ ಗೊತ್ತಿಲ್ಲ. ನೀವು ಕಾಂಟ್ಯಾಕ್ಟ್ ಮಾಡಿಲ್ವಾ? ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಅವ್ರನ್ನ ಉಳಿಸ್ಕೊಳ್ಳಕ್ಕೆ ರೆಸಾರ್ಟ್ ಕರ್ಕೊಂಡು ಹಾಕೊಂಡ್ರಾ?
ನಮ್ಮ ರೆಸಾರ್ಟ್ಗೆ ಹೋಗಿದ್ದು ನಮ್ಮ ಶಾಸಕರಿಗೆ ಆಡಳಿತ ಪಕ್ಷದಲ್ಲಿದ್ದೀವಪ್ಪ, ಯಾವುದೇ ಕಾರಣಕ್ಕೂ ಬೇರೆಯವರ ಆಮಿಷಗಳಿಗೆ ಬಲಿಯಾಗಬೇಡಿ. ಯಾಕಂದ್ರೆ ನಿಮ್ಗೂ ನೀವು MLA ಗಳ ಬಗ್ಗೆ ಇಡೀ ದೇಶ ಕೇಳಿ ಮೇಡಮ್, ಇಡೀ ದೇಶದಲ್ಲೇ ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಆಗ್ಬಾರ್ದು, ಮತ್ತೆ ಅವರಿಗೆ ಈ ರೀತಿ ಮತದಾನ ಮಾಡಿ ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿದ್ದೀವಿ. ಅದ್ರಲ್ಲಿ ತಪ್ಪೇನಿದೆ ಮೇಡಮ್? ಈಗ ಪರಿಷತ್ತಿಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತೀರಿ, ರಾಜ್ಯಸಭೆಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕು, ರೆಸಾರ್ಟ್ ಅಸೆಂಬ್ಲಿ ಎಲೆಕ್ಷನ್ಗೆ ರೆಸಾರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಎಲ್ಲಿಂದ ಪ್ರಾರಂಭ ಆಯ್ತು ಮೇಡಮ್? ಟ್ಯೂಷನ್ ಸೆಂಟರ್ ಮೇಡಮ್, ಎಲ್ಲಿಂದ ಪ್ರಾರಂಭ ಆಯ್ತು ಮೇಡಮ್? ಟ್ಯೂಷನ್ ನಮ್ಮ ಸೆಂಟರ್ ಎಲ್ಲಿಂದ ಬಾಂಬೆಲ್ ಕರ್ಕೊಂಡು 16 ಜನ ಇಟ್ಕೊಂಡ್ರಲ್ಲ, ಯಾರು ಇಟ್ಕೊಂಡ್ರು ಮೇಡಮ್? ಎಲ್ಲಿಂದ ಪ್ರಾರಂಭ ಆಯ್ತು? ನಿಮಗೆ ಯಾವ ನೈತಿಕತೆ ಇದೆ? ಇನ್ಮೇಲೆ ಅವರು ಕೊಂಡ್ಕೊಳ್ತಾರೆ, ಹೆದರಿಸ್ತಾರೆ, ಕೇಸ್ಗಳನ್ನು ಹಾಕಿ ಹೆದರ್ಸ್ಕೊಳ್ತಾರೆ, ಆಮಿಷ ಒಡ್ಡಿ ಬಿಜೆಪಿ ಅವರು ಎಳ್ಕಂತಾರೆ ಅಂತ ಹೇಳೋಕೆ ನೈತಿಕತೆ ಇಲ್ಲ. ನಾನು ಏನು ಹೇಳೇ ಇಲ್ಲ ಮೇಡಮ್. ನಿಮ್ಗಿನ್ನು ನಮ್ಗೇನಂದ್ರೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹುಡುಕ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇಲ್ಲ ಯಾರು ಅಂತ. ಆಮೇಲೆ ಏನ್ ಸರ್ ಇದು? ಅಲ್ಲ ಮೇಡಮ್, ಇಡೀ ದೇಶದ ನೋಡ್ತಾ ಇದ್ದೆ ಇದನ್ನ, ಈ ಸಂಸ್ಕೃತಿ ತಂದವ್ರು ಯಾರು ಅಂತ. ನಾವಂತೂ ಅಲ್ವಲ್ಲ. ಪಾಪ ಅವ್ರಿಗೇನು ತೊಂದರೆ ಇತ್ತೋ, ಅವರ ಪಕ್ಷದಲ್ಲಿ ಏನ್ ಬೇಸರ ಇತ್ತೋ ಹಾಕಿರ್ಬೋದು, ನಮ್ಮ ಮೇಲೆ ನಮ್ಮ ಪಕ್ಷದ ಒಂದು ಇದ್ರ ಮೇಲೆ ಹಾಕಿರ್ಬೋದು. ಅದನ್ನ ಏನ್ ಮಾಡಿದ್ರು, ಸ್ವಾಗತ ಮಾಡ್ತೀವಿ. ಓಕೆ, ಈಗ ತಾನೇ ಬಿಜೆಪಿ ವಕ್ತಾರೆ ಕಾಂತಿ ಶೆಟ್ಟಿ ಅವರು ಜಾಯ್ನ್ ಆಗಿದ್ರು, ವೆಲ್ಕಮ್ ಮಾಡ್ಕೊಳ್ತೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ಲಾಭಕ್ಕೆ ಬರ್ರಿ ಧರ್ಮಸ್ಥಳಕ್ಕೆ ಮಂಜುನಾಥ ನಂತರ ಆಣೆ ಹಾಕಿ ಅಂತ ಹೇಳ್ತಾ ಇದ್ದೀರಿ, ಹೌದಾ? ಎಲ್ರನ್ನೂ ಕರ್ಕೊಂಡು ಹೋಗ್ತೀರಾ ಬಸ್ ಮಾಡ್ಕೊಂಡು ಅಥವಾ ಲಾರಿ ಮಾಡ್ಕೊಂಡು? ನಮ್ಮದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋದ್ರಿಂದ ಶಾಸಕರಾಗಿ ಆಗಕ್ಕೆ ಪಕ್ಷದ ಆಶೀರ್ವಾದ, ಹಾಗೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ಖಂಡಿತ ಇದೆ. ಕಾರ್ಯಕರ್ತರಾಗಿ ಖಂಡಿತ ನೋವಾಗಿದೆ, ವಿಚಾರ ತಪ್ಪಾಗಿದೆ ನಿಜ. ಆದರೆ ಧರ್ಮಸ್ಥಳದಂಥ ಕ್ಷೇತ್ರ, ಇಂಥ ರಾಜಕೀಯ ಇದರಲ್ಲಿ ಅಲ್ಲಿ ಹೋಗಿ ಅಂದರೆ ಹೇಳುವ ಅರ್ಥ ಏನಿರ್ಬೋದು ಅಂದರೆ ಸತ್ಯಾಸತ್ಯತೆ ಕಾರ್ಯಕರ್ತರಿಗೆ ಹೇಳಲೇಬೇಕು, ಗೊತ್ತಾಗಲೇಬೇಕು ಅನ್ನೋ ಉದ್ದೇಶ ಬಿಟ್ಟರೆ ಧರ್ಮಸ್ಥಳದಂಥ ಕ್ಷೇತ್ರಕ್ಕೆ ಹೋಗಿ ಇದು ಮಾಡುವಂತಹ ಇದು ಅಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನಾನು ಕೂಡ ಆ ಭಾಗದವಳು. ಆ ಧರ್ಮಸ್ಥಳ ಅಂದ್ರೆ ಅವ್ರು ಯಾಕೆ ಹೇಳಿದ್ರು ಅಧ್ಯಕ್ಷರಂದ್ರೆ, ಅದು ಹೇಳಿದ ತಕ್ಷಣ ಜನ ಅಟ್ಲೀಸ್ಟ್ ರಿಯಾಲಿಟಿ ಬರ್ಬೋದು, ಸತ್ಯ ಆಚೆ ಬರ್ಬೋದನ್ನ ಉದ್ದೇಶದಿಂದ ಹೇಳಿದ್ರೆ ಹೊರತು ಖಂಡಿತವಾಗ್ಲೂ ಆ ಕ್ಷೇತ್ರವನ್ನ ಟಾರ್ಗೆಟ್ ಮಾಡೋದಾಗ್ಲಿ ಯಾವುದೇ ಒಂದು ಇಲ್ಲ. ಒಂದಂತೂ ಸ್ಪಷ್ಟ, ಹೌದು, ಕಾರ್ಯಕರ್ತರಿಗೆ ಬಹಳಷ್ಟು ನೋವಾಗಿದೆ. ಯಾರು ಮಾಡಿದ್ದಾರೆ ಅಂತ ತಿಳಿಯುವುದು ಖಂಡಿತ ಸತ್ಯ ಇದೆ. ಒಂದು ರಾಷ್ಟ್ರೀಯ ಪಕ್ಷ, ಒಂದು ಅಲ್ಲಿ ಆ ರಾಷ್ಟ್ರೀಯ ಪಕ್ಷದಲ್ಲಿ MLA ಆಗಿ ನಿಲ್ಲಬೇಕು ಅಂತ ಹೇಳಿದ್ರೆ ರಾಷ್ಟ್ರೀಯ ಪಕ್ಷದ ಆಶೀರ್ವಾದ ಇಲ್ಲದೆ ಆಗಲ್ಲ. ಪಕ್ಷವನ್ನು ಈ ತರ ಆಗಿದೆ ಅಂತ ಹೇಳಿದ ಮೇಲೆ ಪ್ರತಿಯೊಬ್ಬರನ್ನು ಅನುಮಾನದಿಂದ ನೋಡುವಂತ ಕೆಲಸ, ಅದು ಕ್ಲಾರಿಟಿ ಆಗ್ಲೇಬೇಕು. ದುಡುಕಿ ನಿರ್ಧಾರ ತಗೊಂಡ್ರು ಧರ್ಮಸ್ಥಳಕ್ಕೆ ಬನ್ನಿ ಅಂತ. ನೋಡಿ, ಅವರು ಬಿಜೆಪಿ ಅವರೇ ಒಪ್ಕೊಳ್ಳಕ್ ರೆಡಿ ಇಲ್ಲ. ಅದನ್ನೇ ನಾನು ಹೇಳಿರೋದು. ಅವ್ರು ಹೇಳಿರುವ ಅರ್ಥ ಸತ್ಯಾಸತ್ಯತೆ ಬೇಕೇ ಬೇಕು. ಅಂದ್ರೆ ಅದನ್ನ ಹುಡ್ಕೊಂಡು ಅವ್ರು ಹೋಗ್ತಾರೆ, ಅವ್ನು ತಗೋತಾರೆ. ಅಲ್ಲ, ಕರ್ಕೊಂಡು ಹೋಗ್ತೀರಾ ಹೇಳಿ ಧರ್ಮಸ್ಥಳಕ್ಕೆ? ಅದು ಹಿಡಿಸ್ತೀರಾ? ಒಂದ್ ನಿಮಿಷ, ಅದು ಶಾಸಕಾಂಗ ಪಕ್ಷ ನಿರ್ಧಾರ ಮಾಡುತ್ತೆ. ನಾನು ಇಲ್ಲಿ ವಕ್ತಾರಳಾಗಿ ಅದನ್ನು ಹೇಳಕ್ಕಾಗಲ್ಲ. ಆದ್ರೆ ಒಂದಂತೂ ಸ್ಪಷ್ಟ, ಸತ್ಯಾಸತ್ಯತೆಯನ್ನು ರಾಜ್ಯಾಧ್ಯಕ್ಷರು ಆಚೆ ತೆಗೆದು ನ್ಯಾಯದ ತೀರ್ಪು ಕೊಡೋ ಜಾಗವನ್ನ ನಿಮ್ ರಾಜಕೀಯ ಲಾಭಗಳಿಗೆ ಬಳಸ್ಕೊಳ್ಳೋದು ಒಳ್ಳೇದಾ? ನೀವು ಆ ಭಾಗದವರಾಗಿದ್ದಕ್ಕೆ ಈ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೇನೆ. ಖಂಡಿತ ಧರ್ಮಸ್ಥಳ ನಾವು ನೋಡ್ತಾನೆ ಇದ್ದೀವಿ ಇತ್ತೀಚೆಗೆ, ಎಷ್ಟೆಷ್ಟು ವಿಷಯಗಳು ಅಂತಹ ಒಂದು ಭಕ್ತಿಯ ಶಕ್ತಿಯ ಆಗರ ಕೇಂದ್ರನ ನಾವು ನಿಜಕ್ಕೂ ರಾಜಕೀಯದಲ್ಲಿ ಬರಬಾರ್ದು ಅನ್ನೋದು ಸತ್ಯ. ಆದರೂ ಕೂಡ ಈ ಒಂದು ಎಷ್ಟು ಇಂಪಾರ್ಟೆಂಟ್ ಇದೆ, ಈ ಸತ್ಯಾಸತ್ಯತೆ ನಮಗೆ ಆಚೆ ಬರಲೇಬೇಕು ಅನ್ನೋ ಉದ್ದೇಶದಿಂದ ಅಧ್ಯಕ್ಷರು ಹೇಳಿದ್ದಾರೆ ಹೊರತು ಖಂಡಿತವಾಗ್ಲೂ ಆ ಒಂದು ಭಕ್ತಿಯ ಕೇಂದ್ರದ ಬಗ್ಗೆ ಅಪಾರವಾದ ಒಂದು ಏನು ಭಕ್ತಿ ಇರೋದ್ರಿಂದ ಹೇಳಿದ್ದಾರೆ ಹೊರತು ಅದರ ಬೇರೆ ಏನು ಅದರ ಬಗ್ಗೆ ನೀವು ಮಾತಾಡೋ ಅದು ನಂಗೆ ಅದು ಸರಿ ಅನ್ನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೀವೇ ಕರಿತೀರಿ, ಒಟ್ಟಿಗೆ ಹೋಗಿ ಆಣೆ ಹಾಕಿಸ್ತೀವಿ, ರಿಯಾಲಿಟಿ ಗೊತ್ತಾಗುತ್ತೆ ಅಂತೀರಿ, ಅಂದ್ರೆ ನಮ್ಮನ್ ಕೇಳ್ಬೇಡಿ ಅದು ಸರಿ ಅನ್ಸಲ್ಲ ಅಂತೀರಿ. ಹಾಗೆ ಗೊಂದಲ ನಿಮ್ಮಲ್ಲೇ ಇದೆಯಲ್ಲ. ಹಾಗಲ್ಲ, ಧರ್ಮಸ್ಥಳ ಅನ್ನೋದು ಅದು ಒಂದು ಬರೀ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ರಾಜ್ಯಾದ್ಯಂತ ರಾಷ್ಟ್ರವ್ಯಾಪಿ ಅದು ಇರುವಂಥದ್ದು. ನ್ಯಾಯದ ದೇಗುಲ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಒಂದು ವಿಚಾರಕ್ಕೆ ಅವ್ರು ಹೇಳಿರ್ತಾರೆ ಹೊರತು ಧರ್ಮಸ್ಥಳದ ಒಂದು ಆ ಸ್ಥಾನದ ಬಗ್ಗೆ ನೀವು ಹೇಳಿದಂಗೆ ರಾಜಕೀಯ ಆ ಥರ ಅಲ್ಲ. ಒಂದು ಸತ್ಯಾಸತ್ಯತೆ ಆಚೆ ಬರಲೇಬೇಕು. ಕಾರ್ಯಕರ್ತರಾದ ನಮಗೆಲ್ಲ ಖಂಡಿತ ನೋವಾಗಿದೆ, ಆ ವಿಚಾರ ಗೊತ್ತಾಗ್ಲೇಬೇಕು ಅನ್ನೋ ಉದ್ದೇಶ ಬಿಟ್ರೆ ಈ ಒಂದು ಏನು ನಮ್ದು 63 ಜನ ಇದ್ದಾರೆ, 3-4 ಈ ತರ ಆಗಿದೆ, ಒಂದು ಅಸಿಂಧು ಆಗಿದೆ, ಖಂಡಿತ ಅದರ ಬಗ್ಗೆ ಚರ್ಚೆ ಆಗೇ ಆಗುತ್ತೆ. ನಮ್ಮ ರಾಜ್ಯದ ಅಧ್ಯಕ್ಷರು ಅದ್ರ ಬಗ್ಗೆ ಖಂಡಿತವಾಗ್ಲೂ ಸತ್ಯಾಸತ್ಯತೆ ಆಚೆ ತರ್ತಾರೆ ಅನ್ನೋ ನಂಬಿಕೆ ನಂಗಿದೆ. ಗುರುಗಳೇ, ಈಗ ನಮ್ಮೂರುಗಳಲ್ಲೇ ಏನಾಗ್ಬಿಡುತ್ತೆ ಅಂದ್ರೆ, ಹುಡ್ತಾ ಅಣ್ಣ ತಮ್ಮಂದ್ರು ಬೆಳಿತಾ ದಾಯದಿಗಳು, ಆಸ್ತಿ ಗೀಸ್ತಿ ಕಲಹ ಅಂತ ಬಂದ್ರೆ ಅಥವಾ ಇನ್ನೇನೋ ಜಗಳ ಆದ್ರೆ ನಡಿ ಆಣೆ ಮಾಡು ಮಂದೇವ್ರ ಹತ್ರ ಹೋಗೋಣ ಅಂದ್ಬಿಡ್ತಾರೆ, ಹೆದ್ರಕ ಬಿಡ್ತಾರೆ, ಬರೋದೇ ಇಲ್ಲ ಮುಂದಕ್ಕೆ. ಆಣೆ ಮಾಡೋಣ ಅನ್ನೋದ್ರಲ್ಲೇ ನಿಜಾಂಶ ಗೊತ್ತಾಗೋಗ್ಬಿಡುತ್ತೆ, ಸತ್ಯ ಒಪ್ಕೊಂಡು ದೂರ ಆಗ್ಬಿಡ್ತಾರೆ.
ಬಟ್ ಈ ರಾಜಕೀಯದವ್ರಿಗೆ ಓಟ್ ಹಾಕಿಸ್ಕೊಂಡು ಗೆದ್ದವ್ರಿಗೆ ಈ ಧರ್ಮ, ದೇವ್ರು, ಆಣೆ, ಪ್ರಮಾಣ ಇದ್ ಲೆಕ್ಕಕ್ಕೆ ಇಲ್ವಾ? ಒಳ್ಳೆ ಕಡ್ಲೆಕಾಯಿ ಬೀಜ ತಿಂದಂಗೆ ನಡಿ ಆಣೆ ಮಾಡೋಣ ನಡಿ, ಚಾಮುಂಡಿ ತಾಯಿ ಹತ್ರ ಹೋಗೋಣ ನಡಿ, ಧರ್ಮಸ್ಥಳಕ್ಕೆ ಹೋಗೋಣ ನಡಿ. ಏನಾಗ್ಬಿಟ್ಟಿದೆ ಈ ರಾಜಕೀಯದವ್ರಿಗೆ? ಏನ್ ಅನ್ಸುತ್ತೆ ಈ ಬೆಳವಣಿಗೆ ನೋಡಿದ ಗುರುಗಳೇ ನಿಮ್ಗೆ? ಅಂದ್ರೆ ನಮ್ಮ ಅನಿಸಿಕೆ, ಮನುಷ್ಯನಿಗೆ ಭಯ ಇರಬೇಕು. ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದು ಭಯಕೃತ್ ಭಯನಾಶನ ಅಂತ ಹೇಳಿ ಭಗವಂತನನ್ನ ಆವಾಗ ನಾವು ಸ್ತುತಿ ಮಾಡ್ತೇವೆ. ನಾವು ದೇವರಿಗೆ, ಈ ಮಣ್ಣಿಗೆ, ನಮ್ಮ ತಂದೆ ತಾಯಿ ಇವರಿಗೆಲ್ಲ ನಾವು ಹೆದರಿಕೊಂಡಿರಬೇಕು. ಅಂದ್ರೆ ಆ ಭಯದ ಭಕ್ತಿ ಅವರ ಜೊತೆ ನಮ್ಮದು ಶಾಮೀಲಾದ್ರೆ ಎಲ್ಲ ಕಡೆಯಲ್ಲಿ ಅವರ ನಮ್ಮ ಅನುಗ್ರಹ ಇರ್ತದೆ ಅನ್ನೋದು ಒಂದು ನಾಣ್ಣುಡಿ. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ನಂಬಿಕೆ ಉಳ್ಳವರು ಆ ಮಾತನ್ನ ಎತ್ತುತ್ತಾರೆ ವಿನಃ ನಂಬಿಕೆ ಇಲ್ಲದವರು ಆ ಮಾತುಗಳನ್ನ ಎತ್ತೋದಿಲ್ಲ ಅಂತ ನಮ್ಮ ವಿಚಾರ. ಯಾಕೆ ಅಂತಂದ್ರೆ ಒಂದು ಕ್ಷೇತ್ರದ ಮೇಲೆ ಅವರಿಗೆ ಅತಿಯಾದ ನಂಬಿಕೆ ಇದೆ. ಆ ನಂಬಿಕೆಯಿಂದ ಈ ಭಯ ದೂರವಾಗಲಿ. ಯಾಕೆ ಅಂತಂದ್ರೆ ಈಗ ಒಂದು ಸತ್ಯವನ್ನ ಪ್ರಾಮಾಣೀಕರಿಸಬೇಕಾದ್ರೆ ಹಿಂದಿನ ಕಾಲದಲ್ಲೆಲ್ಲ ಸೀತಾಮಾತೆಯ ಅಗ್ನಿ ಪ್ರವೇಶವನ್ನ ಮಾಡಿದ್ರು. ಸೀತಾಮಾತೆ ಅಗ್ನಿ ಪ್ರವೇಶ ಮಾಡಿದ ಮೇಲೆ ರಾಮನಿಗೆ ಅದರ ಸತ್ಯ ಸಾಬೀತಾಯಿತು ಅನ್ನುವುದನ್ನ ರಾಮಾಯಣದಲ್ಲಿ ನಾವು ತಿಳ್ಕೊಳ್ತೇವೆ. ಇನ್ನು ಮಹಾಭಾರತದಲ್ಲಿ ಬಂದಾಗ ಭೀಷ್ಮಾಚಾರ್ಯರು ಕೃಷ್ಣನ ಎದುರು ಗಾಂಧೀವ ಇತ್ಯಾದಿಗಳನ್ನೆಲ್ಲ ಭೂಮಿಗೆ ಬಿಟ್ಟು, ಸ್ವಾಮಿ ನೀನೇ ಎದುರು ಇದ್ದಿ, ನಿನ್ನೆ ಎದುರೇ ನಾನು ಪ್ರಮಾಣ ಮಾಡ್ತೇನೆ ಅಂತ ಹೇಳಿ ಅವರು ಶರಣಾಗತಿಯನ್ನ ಹೊಂದಿ ಕಾಲ್ಮುಟ್ಟಿ ನಮಸ್ಕರಿಸಿದ್ರು ಅಂತ ಮಹಾಭಾರತದಲ್ಲಿ ಈ ರೀತಿಯ ಹಲವು ನಿದರ್ಶನಗಳು ನಮಗೆ ಸಿಗತ್ತೆ. ಹಾಗಾಗಿ ಇಲ್ಲಿ ಏನಾಗಿದೆ, ಇವರು ತುಂಬಾ ಭಯಭೀತರಾಗಿದ್ದಾರೆ. ಅಂತಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ಈ ಪಕ್ಷವನ್ನ ನಡೆಸಿಕೊಳ್ಬೇಕಾದ್ರೆ ಇವಾಗಲೇ ಇಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಅಂತಲ್ಲ, ಆದ್ರೆ ಇದನ್ನ ಹೇಗೆ ನಡೆಸಬೇಕು ಅಂದ್ರೆ ಒಂದು ಸತ್ಯದ ಜಾಗಕ್ಕೆ ಇವರನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಇವರು ಬಂದಿರಬೇಕು. ಹಾಗಾಗಿ ನಾವು ಈಗಲೂ ಸನ್ಮಾನ್ಯ ವಿಜಯೇಂದ್ರರಿಗೆ ನಮ್ಮ ಅರಿಕೆ ಇಷ್ಟೇ, ಇಂತಹ ಸನ್ನಿವೇಶಗಳನ್ನ ನೀವು ಭಾವುಕರಾಗಿ ಅದನ್ನ ತಗೊಂಡು ಹೋಗಬೇಡಿ ಯಾವುದೇ ಕಾರಣಕ್ಕೆ. ಯಾಕೆ ಅಂತಂದ್ರೆ ಶಾಸಕರು ಕೆಲವಾರು ರೀತಿಯ ಜಿಜ್ಞಾಸೆಯಲ್ಲಿ ಇರ್ತಾರೆ. ಒಂದು ಆಡಳಿತ ಪಕ್ಷ, ಇನ್ನೊಂದು ವಿಪಕ್ಷ, ಈಗೆಲ್ಲ ಇರುವಾಗ ಹಲವು ಬಣಗಳೆಲ್ಲ ಇರುವ ಕಾಲದಲ್ಲಿ ಶಾಸಕರು ಕೂಡ ಧೀರರಾಗಿರ್ತಾರೆ. ಯಾಕೆ ಅಂತಂದ್ರೆ ಗುರುಗಳೇ, ಲಕ್ಷಾಂತರ ಜನ ಓಟ್ ಹಾಕಿರ್ತಾರೆ, ಅದಕ್ ಬೆಲೆ ಕೊಡ್ದಲೇ ಇರೋರು, ದೇವರಿಗೆ ಭಯ ಪಡ್ದಲೇ ಇರೋರು, ನಂಬಿಕೆ ಇಲ್ದಲೇ ಇರೋರು ಈ ಆಣೆ ಗಿಣೆ ಮಾಡಿ ಆದ್ರೂ ನಿಜ ಒಪ್ಕೋತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನಾವುಗಳ ಹೆದರಿಪ್ಪ, ನಾವ್ ಆಸ್ತಿಕರು, ನಾವ್ ದೇವ್ರನ್ನ ನೋಡಿದ್ರೆ ಭಯನೂ ಇದೆ, ಭಕ್ತಿಯೂ ಇದೆ, ಅವ್ರುಗಳು ಹಂಗೆ ಮಾಡ್ತಾರೆ ಅನ್ಸತ್ತಾ ನಿಮ್ಗೆ? ಅಲ್ಲ ಅಂತಂದ್ರೆ ಈಗ ಎಲ್ಲರನ್ನ ಒಂದೇ ತಕ್ಕಡಿಯಲ್ಲಿ ತೂಗ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವರವರ ನಂಬಿಕೆಗಳು ಅಥವಾ ಅವರವರ ವಿಶ್ವಾಸಗಳು ಅದು ಅವರವರ ಜೊತೆಗಿರುವುದರಿಂದ ನಾವು ಯಾರನ್ನ ಕ್ವಶನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇ ಶ್ರೇಷ್ಠ, ನಮ್ಮ ನಂಬಿಕೆ ಶ್ರೇಷ್ಠ, ಇನ್ನೊಬ್ಬನ ನಂಬಿಕೆ ಹಾಳು ಅಂತ ನಾವು ಅದನ್ನ ಟೀಕೆ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ರೆ ಒಂದೇ ಪ್ರಶ್ನೆ ಇಲ್ಲಿ ಏನಂತಂದ್ರೆ ಅವರವರ ಒಳಗೆ ಒಂದು ಸತ್ಯಾನ್ವೇಷಣೆಯ ಕಾಲಘಟ್ಟದಲ್ಲಿ ಎಕ್ಸಾಕ್ಟ್ಲಿ. ನಾನು ಈ ಪ್ರಶ್ನೆನ ಕಾಂತಿ ಅವ್ರಿಗೆ ಕೇಳ್ತೀನಿ. ಅಲ್ಲ ಕಾಂತಿ ಶೆಟ್ಟಿ ಅವರೇ, ಆಮಿಷ ಒಡ್ಡಿದ್ರು ಅಂತನೋ ಮತ್ತೊಂದು ಏನೋ ಹೇಳಿದ್ರು ಅಂತ ಎಲ್ಲಿ ತನಕ ಯಾಮಾರಕ್ಕಾಗುತ್ತೆ? ಎಲ್ಲಿ ತನಕ ಅವ್ರು ಇನ್ನೊಂದು ಪಕ್ಷಕ್ಕೆ ಓಲಾಡಕ್ಕಾಗುತ್ತೆ? ನಿಮ್ಮಲ್ಲಿ ಸಮನ್ವಯದ ಕೊರತೆ, ನಿಮ್ಮಲ್ಲಿ ಲೀಡರ್ಶಿಪ್ ಫೇಲ್ಯೂರ್ ಆಗಿದೆ. ಇದನ್ನ ಸರಿ ಮಾಡ್ಕೊಳಕ್ಕಾಗ್ದಲೆ ಅವ್ರು ದುಡ್ಡು ಕೊಟ್ರು, ಆಮಿಷ ಒಡ್ಡಿದ್ರು, ರೆಸಾರ್ಟಿಗೆ ಕರ್ಸ್ಕೊಂಡ್ರು, ಓಟ್ ಹಾಕಿದ್ರು ಅಂತ ಅವ್ರನ್ನ ಬೆರಳು ಮಾಡಿ ತೋರ್ಸೋದು ಎಷ್ಟ್ರ ಮಟ್ಟಿಗೆ ಸರಿ? ಅಲ್ಲ, ನೀವು ಹೇಳಿದ್ದು ಸರಿ ಇದೆ. ಒಂದು ಮಾತು ಇಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ. ಇಲ್ಲಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋದವರು, ಫಾರ್ ಎಕ್ಸಾಂಪಲ್ ಅರಸೀಕೆರೆ ಅವರು ಇರ್ಬೋದು, ಲಕ್ಷ್ಮಣ್ ಸವದಿ ಇರ್ಬೋದು, ಅವ್ರ ಪರಿಸ್ಥಿತಿ ಏನಿದೆ ಅಲ್ಲಿ? ಅದನ್ನ ಅಲ್ಲ, ಇಲ್ಲಿಂದ ಅಲ್ಲಿ ಹೋದವರು ಅಥವಾ ಅಲ್ಲಿಂದ ನಾನು ಹೇಳುದಷ್ಟೇ. ಈಗ ಮಾಗಡಿ ಬಾಲಕೃಷ್ಣ ಅವರು ಎಲ್ಲಾ ಪಕ್ಷದಲ್ಲೂ ನೋಡಿ ಈಗ ಅಲ್ಲಿದ್ದಾರೆ. ಎಕ್ಸಾಂಪಲ್ ಅನೇಕ ಎಕ್ಸಾಂಪಲ್ಸ್ ಇದೆ. ಇಲ್ಲಿಂದ ಹೋದವ್ರು ಇರ್ಬೋದು, ಶಿವಲಿಂಗೇಗೌಡ ಇರ್ಬೋದು, ಅಥವಾ ಲಕ್ಷ್ಮಣ್ ಸವದಿ ಇರ್ಬೋದು. ಅದನ್ನ ನೋಡಿ ಆದ್ರೆ ಅವ್ರ ಜನ ಕಲ್ತಿರ್ಬೇಕಿತ್ತು. ನಾವು ಹೇಳ್ತೀವಿ ನೋಡಿ, ನಾನು ಈ ವಿಚಾರದಲ್ಲಿ ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ತನಿಖಾ ಒಂದು ಸಮಿತಿ ಕೂಡ ರಚನೆ ಆಗಿದೆ. 100% ಅದು ಏನು ಅನ್ನೋದನ್ನು ಖಂಡಿತ ತಿಳಿಸ್ತಾರೆ. ಹೌದು, ಒಂದು 3 ಜನ ಮತ್ತೆ ಅದು ನಮ್ಮ ಅಂತ ಕೇಡರ್ ಪಾರ್ಟಿಯಲ್ಲಿ ಅದು ಆಗ್ಬಾರ್ದಿತ್ತು, ಆಗಿದೆ. ಅದನ್ನ ನಾವು ಖಂಡಿತವಾಗ್ಲೂ ಇಲ್ಲಿ ಚರ್ಚೆ ಬಂದಿದೀವಿ, ನಾವು ಪಾರ್ಟಿಗಳು ಇಲ್ಲ ಇದೇ ಸರಿ ಅಂತ ಹೇಳುವಲ್ಲ ನಾನು. ಆದ್ರೆ ಆಂತರಿಕ ನಾಯಕತ್ವದ ಫೇಲ್ಯೂರ್ ಆಗಿದೆ, ಖಂಡಿತ ಲೀಡರ್ಶಿಪ್ ನ ಕೊರತೆ ಎದ್ದು ಕಾಣ್ತಾ ಇದೆ. ಪರಿಣಾಮ ಸಾಕಿ ಇವ್ರ ಸವಾರ್ಸ ಇವ್ರ ಹತ್ರ ಇದ್ರೆ ಏನು ಉದ್ಧಾರ ಆಗಲ್ಲ, ವರ್ಕೌಟ್ ಆಗಲ್ಲ. ಬಗ್ಗಣ ಅವ್ರ ಕಡೆಗೆ, ಆಡಳಿತ ಪಕ್ಷದ ಕಡೆಗೆ ಕ್ರಾಸ್ ವೋಟಿಂಗ್ ಮಾಡೋಣ ಅಂತ ಹೋದ್ರ ವಿಚಾರ ನಮ್ಮಲ್ಲಿ ನಾವು ನಿಲ್ಸಿರೋದೇ 2 ಜನ. 2 ಜನನು ವಿನ್ ಮಾಡಿಸ್ಲೇಬೇಕಿತ್ತು. ಅದೇನಾದ್ರೂ ಆಗಿಲ್ಲ
27 ಜಸ್ಟ್ ಮಿಸ್ ಒಬ್ರು ಇಲ್ಲ ಜಸ್ಟ್ ನಾನು ಹೇಳ್ತೀನಿ ಕೇಳಿ, ನಮ್ಮಲ್ಲಿ 2 ಜನ, ನಮ್ಮಲ್ಲಿ ಏನು ಹೇಳಿದರೆ 2 ಜನಕ್ಕೂ 28 ಉಳಿದಿರೋದು JDS ಅಂತ ಆಗಿತ್ತು. ಆಮೇಲೆ ಯಾವಾಗಲೇ ಕ್ರಾಸ್ ಮತದಾನದ ಒಂದು ಏನು ಹೇಳ್ತಾರೆ ಬಂತು, ಮಾತುಗಳು ಬಂತು, ಆವಾಗ 30 ಅಂತ ಬಂತು. ಆಯ್ತಾ, ಇದು ಸತ್ಯ. ಬಟ್ 36 ಬಿತ್ತ ನಿಮ್ಮವ್ರಿಗೆ ಇಲ್ಲ, ನಾನು ಹೇಳುದು ಒಟ್ಟಿನಲ್ಲಿ ನಮ್ಗೇನಿದೆ ಒಂದಂತೂ ನಾವು ಇಷ್ಟು ನೀವು ಮಾತಾಡಿದಾಗ ಹೌದು ನಾವು ತಪ್ಪಂತ ಹೇಳಿದ್ರು ಕೂಡ 2 ಜನ ನಿಲ್ಸಿದೀವಿ, 2 ಗೆದ್ದಿದೀವಿ, ಇದಷ್ಟೇ ಸತ್ಯ. ಅಲ್ಲ ಇದರಲ್ಲಿ ಸ್ನೇಹಕ್ಕೆ ದ್ರೋಹ ಸ್ನೇಹಕ್ಕೆ ದ್ರೋಹ ಖಂಡಿತ ಮಾಡಿಲ್ಲ. ಯಾಕಂದ್ರೆ ಅಲ್ಲಿರುವವರು ಯಾರೋ ಈ ತರ ಆಗಿದೆ ಅಂತ ಹೇಳಿದಾಗ್ಲೇ ಅದು ನಾಗೇಂದ್ರ ಬಾಬು ಅವ್ರಿಗೆ ಗೊತ್ತು. ಈ ವಿಚಾರದಲ್ಲಿ ನೋಡಿ, ನಮ್ಮ ಮೈತ್ರಿ NDA ಮೈತ್ರಿ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿರುವಂತ, ಅದರಲ್ಲಿ ಯಾವುದೇ ಒಂದು ನೀವು ಹುಡುಕುವ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಾವು ಜೊತೆಯಾಗಿ ಇರ್ತೀವಿ. ಎಲ್ಲ ಎಲೆಕ್ಷನ್ ಆದ್ರೆ ನಿಮ್ಮಲ್ಲಿ ನಿಮಗೆ ದ್ರೋಹ ಮಾಡಿದ್ರು. ಬಿಜೆಪಿ ಅವರೆಲ್ಲರೂ ಕೂಡ ಕಣ್ಣು ಮುಚ್ಕೊಂಡು ಉಳಿದಿರೋ 6 ಮತಗಳನ್ನು ಕೊಟ್ರ ನಿಮ್ಗೆ? 6 ಅಲ್ಲ, ನಾವು 62 ಅಲ್ಲಿ 56 ಓಟ್ ಇಬ್ಬರಿಗೂ ಬಿದ್ದಿದೆ. ಒಂದು ಅಸಿಂಧುವಾಗಿದೆ, 57 ಆಗಿದೆ. ನಮ್ದು 63 ಇದ್ದದ್ರಲ್ಲಿ 62 ಇದ್ದದ್ರಲ್ಲಿ 4 ಅಡ್ಡ ಮತದಾನ ಆಗಿದೆ. JDS ಗೆ ಆಗಿರೋ ಮುಖಭಂಗ ಕೇವಲ JDS ಲೀಡರ್ಸ್ ಮಾಡಿದ್ದ, ಬಿಜೆಪಿ ಅವರು ಸೇರಿ ಮಾಡಿದ್ದ? ಒಂದು ನಿಮಿಷ, ಮಾನ್ಯ BJP ವಕ್ತಾರರಿಗೂ ಕೂಡ ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ತಾವು ಕೂಡ ಪದಬಳಕೆ ಮಾಡ್ತಾ ಇದ್ದೀರಿ, ನಮ್ಗೆ 2 ಇತ್ತು 2 ಗೆಲ್ಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಕೂಡ ಅದು ಒಂದು ರೀತಿ ತಪ್ಪು ಸಂದೇಶ ಹೋಗ್ತದೆ. ದಯಮಾಡಿ ಜನಗಳಿಗೆ ನಮ್ಮಿಂದ, ಯಾಕೆಂದರೆ ಮೇಲ್ಮಟ್ಟದಲ್ಲಿ ನಾಯಕರು ನಮ್ಮ ಬಾಂಧವ್ಯಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾರೆ. ನಾವು ಜನಗಳಿಗೆ ತಪ್ಪು ಸಂದೇಶ ಕೊಡೋದು ಬೇಡ. ನಾವು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಇಲ್ಲಿ ಹೇಳ್ತಿರ್ತಕ್ಕಂಥದ್ದು ನೀವಿನ್ನೂ ಒಂದು ಒಳ್ಳೆ ಮಾತು ಕೂಡ ಹೇಳಿದ್ದೀರಿ. ಇವತ್ತು ನಾವು ನಿಷ್ಠಾವಂತ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಪಕ್ಷದವ್ರ ಜವಾಬ್ದಾರಿ ಕೂಡ ಇದೆ. ಯಾವುದೇ ಪಕ್ಷದಲ್ಲ, ಕಾಂಗ್ರೆಸ್ಸಲ್ಲೂ ಈ ಥರ ಸಾಕಷ್ಟು ಆಗಿದೆ, BJPಲಿ ಆಗಿದೆ, JDSಲ್ಲೂ ಆಗಿದೆ. ಆದರೆ ಹಗಲು ರಾತ್ರಿ ಮನೆ ಮಠ ಊಟ ತಿಂಡಿ, ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಬಿಟ್ಟು ಪಕ್ಷಕ್ಕೆ ಅಂತ ದುಡಿತಾ ಇರ್ತಕ್ಕಂಥವ್ರು ಲಕ್ಷಾಂತರ ಜನ ಇದ್ದಾರೆ. ನಿನ್ನೆ ಕೂಡ ಕಾಂಗ್ರೆಸ್ ನಾಯಕರ ಮೀಟಿಂಗ್ನಲ್ಲಿ ಏನಂತ ಹೇಳ್ತಿದ್ರು ಕಾರ್ಯಕರ್ತರ ಬಗ್ಗೆ? ಯಾಕೆ ಅವರಲ್ಲಿ ಮಾತ್ರ ಕಾರ್ಯಕರ್ತರು, ಬೇರೆ ಕಡೆ ಕಾರ್ಯಕರ್ತರು ಇಲ್ವಾ? ಎಲ್ಲಿ ಕಾರ್ಯಕರ್ತರಿಗೆ, ದುಡಿದಂಥ ಕಾರ್ಯಕರ್ತರಿಗೆ ನೋವಾಗೋ ರೀತಿಯಲ್ಲಿ ಕೆಲವು ಪಕ್ಷದ ಮುಖಂಡರುಗಳು ನಡ್ಕೊಂಡಿರುವಂಥ ಸಂದರ್ಭದಲ್ಲಿ ಇಂಥ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಈ ಸಿಚುವೇಶನ್ ಯಾಕೆ ಕ್ರಿಯೇಟ್ ಆಗಿದೆ ಅಂತಕ್ಕಂಥ ಮನವರಿಕೆ ಮಾಡ್ಕೊಂಡಾಗ ಆಗಲೇ ನಾನು ಹೇಳಿದೆ, ನೀವು ಒಂದು ರೀತಿ ಬೇರೆ ಏನೋ ಯಾವ ರೀತಿ ತಿಳ್ಕೊಂಡ್ರಿ ಅಂತಕ್ಕಂಥ ನನಗೆ ಗೊತ್ತಾಗಲಿಲ್ಲ. ಯಾಕೆ ಅಂತಂದರೆ, ಅರೆ ನಮ್ಮನ್ನು ಕಳಿಸಿರ್ತಕ್ಕಂಥ MLAಗಳು ಇವತ್ತು ನಾವು ಜನಗಳು ಕಳಿಸಿರ್ತಕ್ಕಂಥ MLAಗಳು ಕ್ಷೇತ್ರಗಳಿಗೆ ಹೋದರೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಸಾರ್ವಜನಿಕರು. ಶಾಶ್ವತ ಯೋಜನೆಗಳು ಯಾವುದೂ ನಡೀತಾ ಇಲ್ಲ. ನೀವು ಯಾವುದೋ ಉಚಿತಗಳು ಕೊಟ್ಕೊಂಡ್ಬಿಟ್ಟು ಬರೀ ಉಚಿತಗಳ ವಿಷಯ ಹೇಳ್ಕೊಂಡು ಹೋಗೋದಾದರೆ ದೊಡ್ಡ ದೊಡ್ಡ ವಿಚಾರಗಳು ಇವತ್ತು ಒಂದು ರಸ್ತೆ ಡಾಂಬರೀಕರಣ ಇವತ್ತಿಗೂ ಆಗಿಲ್ಲ, ಒಂದು ಕುಡಿಯೋ ನೀರಿನ ಸಮಸ್ಯೆಗಳ ಬಗೆಹರಿದಿಲ್ಲ, ಜ್ವಲಂತ ಸಮಸ್ಯೆಗಳು ಕಣ್ಮುಂದೆ ಇರೋಂಥ ಸಂದರ್ಭದಲ್ಲಿ ರೈತ ಸಮಸ್ಯೆಗಳು ಇವತ್ತು ನಮ್ಮ ಕಣ್ಮುಂದೆ ದೊಡ್ಡ ಮಟ್ಟದಲ್ಲಿದೆ. ಇಂಥ ಒಂದು ನಿಮಿಷ ಹಿಂಗ ಅಂತ ಕೇಳ್ಬಿಡ್ತೀನಿ, ನಿಮ್ಗೆ ಟೈಮ್. ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಂತ ಅನುದಾನ ಹೋಗ್ತಾ ಇಲ್ಲ, ಹಂಗಾಗಿ ಫೋನ್ ಕಾನ್ವರ್ಸೇಷನ್ ನೋಡಪ್ಪ ಡಬಲ್ ಡಿಜಿಟಲ್ ಇಷ್ಟಿಷ್ಟು ಕ್ರೋರ್ ಕೊಡ್ತೀವಿ, ನಿನ್ನ ಕ್ಷೇತ್ರ ಉದ್ಧಾರ ಮಾಡ್ಕೋ ಅಂತ ಫೋನ್ ಮಾಡಿದ್ದಾರೆ. ಅದನ್ನ ನಂಬಿಕೊಂಡು ನಿಮ್ಮಲ್ಲಿರೋರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ. ಈಗ ನೀವು ನನ್ನ ಪ್ರಶ್ನೆ ಕರೆಕ್ಟ್ ಆಗಿ ಬಂದ್ರಿ. ಹೌದಾ? ಒಂದು ನಿಮಿಷ. ಚುನಾವಣೆ ನಡೆಯುವಂಥ ದಿನ ನಾನು ಬೇರೆ ಒಂದು ಚಾನೆಲ್ ಹೆಸರು ಬೇಡ, ಚಾನೆಲಲ್ಲಿ ಲೈವಲ್ಲಿ ಕೂತಿದ್ದೀನಿ. ಚುನಾವಣೆ ಸ್ಟಾರ್ಟ್ ಆಗಿಲ್ಲ. ಬೆಳಿಗ್ಗೆ 8 ರಿಂದ 9 ಗಂಟೆಗೆ ನಾನೇ ಕೂತಿದ್ದೀನಿ. ನನ್ನ ಜೊತೆಲಿ ಕಾಂಗ್ರೆಸ್ ವಕ್ತಾರರು ಕೂತಿದ್ರು. ಅವರು ಕೊಟ್ಟಿರ್ತ ವ್ಯಕ್ತಿ ಹೆಸರು, ಯಾವ ಚಾನಲು, ಏನು ದಾಖಲೆ ಸಮೇತ ಕೊಡ್ತಾನೆ. ಅವ್ರು ಏನಂತ ಹೇಳ್ತಾರೆ, ಹಾಸನ ಭಾಗದಿಂದ ನಮ್ಗೆ ಆಲೇ ಮಾತಾಡಿದ್ದಾರೆ, ಇಲ್ಲೆಲ್ಲೋ ಮಂಡ್ಯ ಭಾಗದಲ್ಲಿ ಮಾತಾಡಿದ್ದಾರೆ, BJPಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ 3 ಜನ ಶಾಸಕರ ಹೆಸರುಗಳೇ ಹೇಳ್ಬಿಟ್ರು ಅವ್ರು ಓಪನ್ ಆಗಿ. ಅವ್ರ ಪಾಪ ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ ಅಂತ ಕಾಣುತ್ತೆ. ಅವ್ರು ಹೇಳ್ತಾ ಇದ್ದಾರೆ ವಿಶ್ವನಾಥ್, ಗೋಪಾಲಯ್ಯ, ಮತ್ತೊಂದು ಇನ್ನೊಬ್ಬರ ಹೆಸರುಗಳು ಯಾರ್ದು ರಘು ಅಂತ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ವಕ್ತಾರ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಅವ್ರು ಇವತ್ತು ಉತ್ತರ ಕೊಡಬೇಕಾಗುತ್ತೆ. ನೀವು ಯಾವ ರೀತಿ ಸಂಪರ್ಕ ಮಾಡಿದ್ದೀರಾ ಚುನಾವಣೆ ಮುಂಭಾಗದಲ್ಲಿ ಅಂತಕ್ಕಂಥದ್ದನ್ನ ನೀವು ಮಾಡ್ತಾ ಇರೋಂಥ ಕೆಟ್ಟ ಕೆಲಸಕ್ಕೆ ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ ನಮ್ಮ ಕಾರ್ಯಕರ್ತರಿಗೆ. ದಯಮಾಡಿ. ಯಾಕೆ ಅಂತಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದು ಬಂದಿರತಕ್ಕಂಥ ಮೂಲ ಉದ್ದೇಶ ಏನು ಅಂತಂದ್ರೆ ಅಭಿವೃದ್ಧಿಯಲ್ಲಿ ಯಾವ ನೀವು ತಾರತಮ್ಯವನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನ ಗೆದ್ದಿರ್ತಕ್ಕಂಥ ಎಲ್ಲ MLAಗಳಿಗೂ ಸರಿಸಮಾನ ನೀವು ಮಾಡಬೇಕಾಗಿತ್ತು. ಯಾಕೆ ಅನುದಾನದ ವಿಷಯದಲ್ಲಿ ನಿಮ್ಮದೇ ಶಾಸಕರಿಗೆ ಧ್ವನಿ ಎತ್ತಿದ್ರು, ಅದ್ರ ಬಗ್ಗೆ ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ. ಯಾವ ನೀವು ಯೋಜನೆಗಳ ಬಗ್ಗೆ ಹೇಳಿದ್ರಿ, ಇವತ್ತು ಕೇಳಿದ್ರು ಸಣ್ಣ ಒಂದು 5,000 ಕೋಟಿ ನೀವು ಲೆಕ್ಕ ಕೊಟ್ಟಿದ್ರೆ ನಿಮ್ಮ ಕೈಲಾಗಿಲ್ಲ. ಯಾವೊಂದು ನೀವು ಅಹಿಂದ ಅಂತಕ್ಕಂಥ ಮಾತನ್ನು ಹೇಳ್ಕೊಂಬಂದ್ರಿ, ವಾಲ್ಮೀಕಿ ಸಮಾಜ ದುಡ್ಡು ತಿಂದ್ರಿ, ಇವತ್ತಿನವರೆಗೂ ಉತ್ತರಗಳು ಜ್ವಲಂತ ವಿಷಯಗಳಿಗೆ ಉತ್ತರ ಕೊಡಕ್ಕಾಗಿಲ್ಲ. ಇನ್ನು ಅನುದಾನದ ವಿಷಯದಲ್ಲಿ ನೀವೆಲ್ಲಿ ಕೊಡಕ್ ಹೋಗ್ತೀರಾ? 50 ಅಂತ 100 ಅಂತ ಮಾತಾಡ್ಕೊಂಡಿರೋದು ಐಡಿಯಾ
ಇದೆಯಾ? ಏನ್ ಮೇಡಮ್? ಅಲ್ಲ ಅದೆಷ್ಟು ಕೋಟಿ, 50 ಕೋಟಿ 100 ಕೋಟಿ ಅಂತ ಇದ್ರು ಕುಮಾರಸ್ವಾಮಿ ಅವರು. ನಾಲ್ಕೈದು ಚಾನೆಲ್ಗಳಲ್ಲಿ ಅವ್ರವ್ರ ವಕ್ತಾರಗಳು ಅಲ್ಲ, ನಿಮ್ ಕುಮಾರಸ್ವಾಮಿ ಅವರು ಹೇಳಿದ್ರು 50 ಕೋಟಿ ಅಂತಕ್ಕಂಥದ್ದನ್ನ ಅನುದಾನ ಕೊಡ್ತಾ ಇದ್ದೀವಿ ಅಲ್ಲ, exact numbers ಏನಾದ್ರು ಗೊತ್ತಿದ್ಯಾ ಅಂತ? ಬಹಿರಂಗವಾಗಿ ಬರ್ತೀನಿ ರೀ. ಯಾವ ಒಂದ್ break ವಕ್ತಾರರು ಹೇಳಿದ್ರು? ತಗೊಳ್ತೀನಿ ರೀ. ನಟರಾಜ್ ಗೌಡ್ರು. ನಮ್ಮ ಚಾಂದ್ ಪಕ್ಷದ ಪಾಷಾ ಅವರು ನಟರಾಜ್ ಗೌಡ್ರು ಆರೋಪ ಬೇಡ. ರಿಪಬ್ಲಿಕ್ ಟಿವಿಲಿ ಸನ್ಮಾನ್ಯ ನಟರಾಜ್ ಗೌಡ್ರು ಮಾತಾಡಿರ್ತಕ್ಕಂಥ ಆಯ್ತು, ಮಾತು ಆಯ್ತು, ತೆಗೆದು ನೋಡಿ ಆಯ್ತು, ನೀವು. ಬೇರೆ ನಾನು ಚಾನೆಲ್ ಇದಕ್ಕೆ ಸಾಕ್ಷಿಗೆ ಏನೋ ನಿಮ್ಗೆ 100 ಕೋಟಿ ಕೊಡ್ತೀವಿ, 50 ಕೋಟಿ Take a ಕೊಡ್ತೀವಿ break. ಅಂತ ಹೇಳಿದ್ರು. ಆಮೇಲೆ ಚರ್ಚೆ ಮುಂದುವರ್ಸೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚಾಂದ್ ಪಾಷ್ ಅವರ ಹೇಳ್ರಿ ಅತ್ಲಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟು ಖರೀದಿ ಮಾಡ್ಕೊಂಡ್ರಿ? 50 100 ಅದೆರಡು ಕನ್ಫ್ಯೂಷನ್ ಇದೆ. ಗೊತ್ತಿಲ್ಲ ಮೇಡಮ್ ಇದ್ರ ಬಗ್ಗೆ. ಏನೋ ಅವ್ರ ಅಭಿಮಾನ ಏನೋ ಪ್ರೀತಿಯಿಂದ ಹಾಕಿರ್ಬೋದು, ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳಿದೀವಿ. ನಿಮ್ಮಲ್ಲಿ ಎಂತ ಅಭಿಮಾನ ಅವರಿಗೆ? ಅವ್ರ ಪಕ್ಷದಲ್ಲಿ ಇಲ್ದಲ್ಲಿರೋ ಅಭಿಮಾನ ನಿಮ್ಮಲ್ಲಿ ನೋಡಿ ಅದೆಂತ? ಮೇಡಮ್, ಇದೇನಿದೆ ಅಂದ್ರೆ ಮಾಡಿದ್ದು ಮಹಾರಾಯ. ಇವ್ರು ಮಾಡಿದ್ದು ಇವರೇ ಉಣ್ತಾ ಇದ್ದಾರೆ. ಎಲ್ಲಿ ಇಡೀ ದೇಶದಲ್ಲೇ ಪ್ರಾರಂಭ ಮಾಡಿದ್ದು ಒಂದು ಕೆಟ್ಟ ಸಂಸ್ಕೃತಿ ಇವರೇ. ಇವತ್ತೇನು ನೀವು ಆಮ್ ಆದ್ಮಿ ಪಾರ್ಟಿಯಲ್ಲಿರೋ ರಾಜ್ಯಸಭಾ ಸದಸ್ಯರನ್ನ ಬಿಡ್ಲಿಲ್ಲ, ನೀವು ಅವ್ರನ್ನೇ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರೆ ಅಲ್ಲಲ್ಲ, ಇವ್ರು ಮಾಡೋದೆಲ್ಲ ಸರಿ, ಇವ್ರು ಮಾಡೋದೆಲ್ಲ ಸರಿ. ನಮಗೇನೋ ಪಾಪ ನಮ್ಮ ಮೇಲೆ ಅವ್ರ ಅಭಿಮಾನ ಇಟ್ಟು ಅವರ ನೀವೇ ತಾನೇ ಹಾಕೊಂಡಿದ್ದಾಗಿ ಕೆಟ್ಟ ಸಂಪ್ರದಾಯ ಆಪರೇಷನ್ ಕಮಲ ಅಂತ ನೀವು ದೇಶದಲ್ಲಿ ಕೆಟ್ಟ ಸಂಪ್ರದಾಯವನ್ನು ತಂದಂತವ್ರು ನೀವು. ಇವತ್ತು ನಿಮಗೆ ಕಣ್ಣುರಿತಾ ಇದೆಯಾ? ಇವತ್ತು ನೋವಾಗ್ತಿದೆಯಾ? ಬಹಳಷ್ಟು ನೋವಾಗ್ತಿದೆಯಾ ನಿಮಗೆ? ಯಾವುದೇ ರಾಜ್ಯದಲ್ಲಿ ಬಿಡ್ತಾ ಇಲ್ಲ. ಆಯ್ತಾ? ನಾವು ಸಾಧನೆ ಅಂತ ಯಾವ ರಾಜ್ಯದಲ್ಲಿ ಬಿಟ್ಟಿದ್ದೀರಿ? ವಿರೋಧ ಪಕ್ಷದವರೇ ಇರಬಾರದು ಅನ್ನುವಂತ ಒಂದು ಕೆಟ್ಟ ಸಂಪ್ರದಾಯ ತರ್ತಾ ಇದ್ದೀರಿ. ಕೇಳಿಸ್ಕೊಳ್ಳಿ. ರೆಸಾರ್ಟ್ ತಡೀರಿ. ರೆಸಾರ್ಟ್ ರಾಜಕೀಯದ ಬಗ್ಗೆ ಮಾತಾಡುವ ನೈತಿಕತೆಯನ್ನ JDS ಕಳ್ಕೊಂಡಿದೆ. ಆಪರೇಷನ್ ಕಾಂಗ್ರೆಸ್ ಮಾಡಿದೆ ಅಂತ ಹೇಳ್ಕೊಳ್ಳುವ ನೈತಿಕತೆಯನ್ನ ಬಿಜೆಪಿ ಕಳ್ಕೊಂಡಿದೆ. ಇನ್ನು ಮುಂದಕ್ಕೆ ಕೇಸ್ ಹಾಕಿ ಎದುರಿಸ್ಕೊಂಡು ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಆಮಿಷ ಒಡ್ಡಿದ್ರು ಬಿಜೆಪಿ ಅವರು ಅಂತ ಹೇಳ್ಕೊಳ್ಳುವ ನೈತಿಕತೆಯನ್ನ ಕಾಂಗ್ರೆಸ್ ಕಳ್ಕೊಂಡಿದೆ. ಯಾವ ನೈತಿಕತೆ ಬಗ್ಗೆ ಅವ್ರನ್ನ ಕೇಳಿ ನೀವು. ಆಡಳಿತ ಪಕ್ಷದಲ್ಲಿ ಅವ್ರು ನಮ್ಮ ಸನ್ಮಾನ ಕುಮಾರಣ್ಣವ್ರು ಮೀಟಿಂಗ್ ಮಾಡಿ ಹೊರಗಡೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿಲ್ಲ. ನೀವ್ ಏನೇನೋ ಕೇಳಿದ್ರೆ ಉತ್ತರ ಕೊಡಕ್ ನಾವು ಯಾವ ನೈತಿಕತೆ ಬಗ್ಗೆ ನೀವು ಕೇಳ್ತಾ ಇದ್ದೀರಾ? ಪಕ್ಷ ನೈತಿಕತೆ ಕಳ್ಕೊಂಡಿದೆ. ಉತ್ತರ ಕೊಡ್ಲಾ? ರೆಸಾರ್ಟ್ ರಾಜಕೀಯವನ್ನ ಕರ್ನಾಟಕಕ್ಕೆ ಪರಿಚಯ ಮಾಡ್ಕೊಂಡಿದ್ದು ಯಾರು ಸ್ವಾಮಿ? ನಮ್ಮ ಪಕ್ಷದ ಆಂತರಿಕ ವಿಚಾರ ರೆಸಾರ್ಟ್ ರಾಜಕೀಯವನ್ನ ಮಾಡೋದು ನೀವು, ಅದನ್ನ ಅವರಿಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ MLA-ಗಳನ್ನ ಕೂರಿಸ್ಕೊಂಡು ಸಭೆ ಮಾಡಿ ನಮ್ಮ ಆಂತರಿಕ ವಿಚಾರಗಳನ್ನ ನಾವು ಚರ್ಚೆ ಮಾಡಿ ನೈತಿಕತೆಯಲ್ಲಿ ಏನ್ ನಡೀತಿದೆ ಅಲ್ಲಿ ಹೇಳಿ. ರೆಸಾರ್ಟ್ ರಾಜಕೀಯ ಅನ್ನುವಂಥದ್ದು ನೈತಿಕತೆಯಾ? ರೆಸಾರ್ಟ್ ರಾಜಕೀಯ ನೈತಿಕತೆ? ಅವ್ರಿಗೆ ಧೈರ್ಯ ಇದೆ, ಆಡಳಿತ ಇದೆ, ಯಾಕೆ ತಗೊಂಡೋಗ್ಬಿಟ್ಟು ಸೆಕ್ಯೂರಿಟಿ ಹಾಕೊಂಡು ಒಂದೊಂದು ಬಸ್ ಕರ್ಕೊಂಡ್ ಬಂದ್ರು? ನೀವು ಕೇಳ್ರಿ, ಹೇಳ್ಕೊಟ್ರಿ, ಅವ್ರು ರೂಢಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅವ್ರಾರ ಮಾಡ್ತಾರೆ, ನಿಮಗೂ ಇರ್ಲಿಲ್ವಲ್ಲ ಬಸ್ಸಲ್ಲಿ ಒಬ್ಬೊಬ್ರು ಪೈಲಟ್ ನಾವು ಮೀಟಿಂಗ್ ಮಾಡಿ ನಮ್ಮ ನಾಯಕರು ದಯವಿಟ್ಟು ನಮ್ಮ ನಾಯಕರು ಕಟ್ಟಿಡ್ಕೊಂಡಿರ್ಲಿಲ್ಲ. ನಮಗೆ ಹೇಳಬೇಡಿ. ಖುದ್ದಾಗಿ ನಾನೇ ಹೇಳ್ತಾ ಇದ್ದೀನಿ. ಯಾವ ನೈತಿಕತೆ ಬಗ್ಗೆ ನಮ್ಮನ್ನು ಕೇಳ್ತಾರೆ? ರೆಸಾರ್ಟ್ ರಾಜಕೀಯ ಪ್ರಾರಂಭ ಮಾಡಿದಂತ ಪಿತಾಮಹರು ನೀವು. ಯಾರು? ನೀವು ಮಾಡಿದ ಕೆಟ್ಟ ಕೆಲಸಕ್ಕೆ ನೀವು ಯಾರು ಖರೀದಿ ಮಾಡಕ್ ಬಂದಿದ್ರಿ? ನಮ್ಮ ನಾಯಕರ ದ್ರೋಹ ಆಗಿದೆ, ಅದ್ರ ಬಗ್ಗೆ ಮಾತಾಡ್ರಿ. ಮೈತ್ರಿ ಪಕ್ಷದಿಂದ ಎಷ್ಟು ಕುದುರೆ ವ್ಯಾಪಾರ ಮಾಡಿದ್ರಿ ಮೊನ್ನೆ? ಕುದುರೆ ವ್ಯಾಪಾರ ಎಷ್ಟಿಗೆ ಮಾತಾಡಿದ ಜನಗಳ ಮುಂದೆ ಕುದುರೆ ವ್ಯಾಪಾರ ಎಷ್ಟಿಗೆ ಮಾಡಿದ್ರೆ ಎಷ್ಟಿಗೆ ಮಾತಾಡಿದ್ರೆ ಕುದುರೆ ವ್ಯಾಪಾರ
ಶಾಸಕರ ಕೈಗೆ ಸಿಗಲ್ಲ ಅಂತ ಹೇಳಿ ಯಾರಾದ್ರೂ ಬೇಸರ ಹಾಕಿರ್ಬೋದು. ಯಾರು ನಿಮ್ಮ ನಾಯಕರು ನಿಮ್ಮ ಹತ್ರ ಹೇಳಿದ್ರಾ? ನಿಮ್ಮ ಹತ್ರ ಹೌದು, ನಾನು ಹೇಳ್ತಿದ್ದೇನೆ. ನೀವು ಕುದುರೆ ವ್ಯಾಪಾರ, ನಿಮ್ಮ ವಕ್ತಾರಗಳೇ ಹೇಳಿರೋದು ಕುದುರೆ ವ್ಯಾಪಾರ ಅಂತ ಎಷ್ಟು ಮಾಡಿದ್ರೆ ವ್ಯಾಪಾರ ಅದಕ್ಕೆ ಯಾವುದು ಅಭಿಮಾನದ ಮೇಲೆ ಹಾಕೋದು? ಯಾವ ಅಭಿಮಾನದ ಮೇಲೆ? ಯಾರು ಚಾನೆಲ್ ನೋಡಲ್ಲ ರೀ. ನಿಮ್ಮಿಬ್ಬರಿಂದ ನನ್ನ ಡಿಬೇಟ್ ಹಾಳಾಗೋದು ಬೇಡ. ಗೆದ್ದಿದ್ದು 18 ಜನ ಮುಖ್ಯಮಂತ್ರಿ ಕೊಟ್ಬಿಟ್ಟಿದ್ರಿ. ಯಾರಿಗೂ ಕೂಡ ಒಂದು ಮಾತು ಹೇಳ್ತಿದ್ದೀನಿ ಕೇಳಿ. ಯಾರಿಗೂ ಕೂಡ ಬಹುಮತ ಇಲ್ಲದ ಸಂದರ್ಭದಲ್ಲಿ, ಯಾರಿಗೂ ಬಹುಮತ ಇಲ್ಲದ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಮಾಡ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು. ಹಂಗಂದ್ರೆ ಇನ್ನೊಂದ್ಸತಿ ಚುನಾವಣೆ ಮಾಡ್ಬಿಟ್ಟು ಪ್ರಜೆಗಳ ದುಡ್ಡುಗಳು ನೀವು ಹಾಳು ಮಾಡ್ತೀರಾ? ಏನ್ರಿ ಎಷ್ಟು ವಿಶಾಲವಾಗಿ ಮಾತಾಡಿದ್ರೆ ಒಂದ್ ಸೆಕೆಂಡ್. ಇನ್ನೂ ಇದೇ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಂಡು ನಮ್ದು ತಪ್ಪೇ ಇಲ್ಲ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ಳೋದ್ರಲ್ಲೇ ಮುಂದುವರಿತೀರಾ, ಅಥವಾ ಆತ್ಮವಿಮರ್ಶೆನಾರು ಮಾಡ್ಕೊಂಡು ಪಕ್ಷ ಗಿಕ್ಷ ಸಂಘಟನೆ ಮಾಡ್ಕೊಂಡು ಮುಂದಕ್ಕೆ ನಿಂತ್ಕೋಬೇಕು ಅನ್ಕೊಂಡಿದ್ದಾರೆ JDS ನವರು? ಒಂದು ರಾಜಕೀಯ ಪಕ್ಷ ಅಂದಮೇಲೆ ನೋಡಿ, ನಮ್ಮದು ಸಣ್ಣ ಪಕ್ಷ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 25 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಏಕೈಕ ಒಂದು ಪ್ರಾದೇಶಿಕ ಪಕ್ಷ. ದಕ್ಷಿಣ ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಕಾರವಾರ, ಕರ್ನಾಟಕದಲ್ಲಿ ಕಳೆದೋಗ್ತಾ ಇದೆಯಲ್ಲ ನಮ್ಮ ನೋವು ಸರ್. ಕಳೆದೋಯ್ತಾ ಇಲ್ಲ, ಇಲ್ಲಿಗೆ ಬರ್ತಾ ಇದ್ದೀನಿ. ಪದೇ 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 ಕೆಲವು ರಾಷ್ಟ್ರೀಯ ಪಕ್ಷಗಳು ಈ ಪಾರ್ಟಿನ ಹೊಡೆದು ಆಳ್ತಾ ಇರ್ತಕ್ಕಂಥ, ಇವತ್ತು ನೋಡ್ತಿದ್ರೆ ಮುಖ್ಯಮಂತ್ರಿಗಳೆಲ್ಲವರೇ, ಯಾವ ಮಿನಿಸ್ಟರ್ಗಳೆಲ್ಲವರೇ, ಯಾವ ಸಿದ್ಧಾಂತ ಇರುತ್ತೆ? ಯಾವ್ದ್ರಿ ಸಿದ್ಧಾಂತ ನಿಮ್ದು? ಯಾವ್ದ್ರಿ ಸಿದ್ಧಾಂತ? ತಿಂದ ಮನೆಗೆ ಇದಾಕ್ಬಿಟ್ಟು ಕಣ್ಣ ಹಾಕ್ಬಿಟ್ಟು ಹೋಗೋದು ಸಿದ್ಧಾಂತ? ಯಾವ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸಿದ್ಧಾಂತ ನಾಚಿಕೆಬೇಕು. ಹೋಗಿ ನಿಮ್ಮ ಸಿದ್ಧಾಂತ ಯಾರು? ಹೌದು, ಸೆಕ್ಯುಲರಿಸಂ ನಮ್ದು. ಹೌದು, ಶ್ರೀಮಂತ ದೇವೇಗೌಡರು ಪ್ರೂವ್ ಮಾಡಿದಾರಲ್ಲ ಸೆಕ್ಯುಲರಿಸಂ ಬಗ್ಗೆ. ಕಾರ್ಯಕರ್ತರು ಕನ್ಫ್ಯೂಷನ್ ಆಗ್ತಾರೆ, ಜಂಪ್ ಆಗ್ತಾರೆ. ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ಕಾರ್ಯಕರ್ತರ ಬಗ್ಗೆ ನೀವು ನಮ್ಗೆ ಹೇಳ್ಕೊಡ್ಬೇಡಿ. ನಮ್ಗೆ ಗೊತ್ತಿದೆ ನಮ್ಮ ಕಾರ್ಯಕರ್ತರ ಬಗ್ಗೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಬಂದಿರೋನು. ಕಾರ್ಯಕರ್ತರ ಬಗ್ಗೆ ನೀವೇನು ಹೇಳಕ್ ಹೋಗ್ಬೇಡಿ. ಇಲ್ಲಿಂದ ನಾವು ಕಲಿಬೇಕಾಗಿಲ್ಲ. JDS ಮೈತ್ರಿ ಬಗ್ಗೆ ಹಾಸನದ ಕಾರ್ಯಕರ್ತರು ಏನ್ ಹೇಳ್ತಾರೆ ಹೇಳಿ, ಏನ್ ಹೇಳ್ತಾರೆ ತೋರಿಸಿ ನೋಡೋಣ. 100 ಜನದಲ್ಲಿ ಒಬ್ಬ ಮಾತಾಡ್ತಾನೆ, ಉತ್ತರ ಕೊಡ್ಬೇಕಾದ್ರೆ ಜವಾಬ್ದಾರಿ ನಮ್ದು. ಅದಕ್ಕೆ ಉತ್ತರ ಕೊಡೋ ಶಕ್ತಿ ನಮಗಿದೆ. ತೋರಿಸ್ತೀವಿ ನಾವು. ಅಧಿಕಾರಕ್ಕೋಸ್ಕರ ಹೆಂಗ್ ಬೇಕಾದ್ರೂ ಹೋದ್ರೆ ನೀವು ಆ ಮಾತನ್ನ ವಾಪಸ್ ತಗೋಬೇಕು. ಹೆಂಗ್ ಹೋಗಿದ್ದೀವಿ ಅಧಿಕಾರಕ್ಕೋಸ್ಕರ? ಯಾರ ಮನೆ ಬಾಗಿಲಿಗೆ ಯಾರು ಬಂದಿದ್ರಿ? ಯಾರ ಮನೆ ಬಾಗಿಲಿಗೆ ಯಾರೇ ಬಂದಿದ್ರು? ಮಾತಾಡ್ತಾ ಇದ್ರು ಸುಮ್ಮನೆ ಅಧಿಕಾರಕ್ಕೋಸ್ಕರ ಅಂತ ಹೇಳಿ. ನಮ್ಮ ಮನೆ ಬಾಗಿಲಿಗೆ ನೀವು ಬಂದಿದ್ದು, ನಾವಲ್ಲ. ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಕಾಂಗ್ರೆಸ್ ಅವರಿಗೆ ಹೇಳಿ, ಹೇಳೋರ್ಗೆ ಹೇಳಿ, ನಮ್ಗೆ ಯಾಕೆ ಹೇಳ್ತೀರಾ? ನೀವು ಏನೇನೋ ಮಾತಾಡ್ಬಿಟ್ಟು JDS ಒಂದು ರೀತಿ ನಿಮ್ಗೆ ಆಟದ ಬೊಂಬೆ ಆಗ್ಬಿಟ್ಟಿದೆ. ಯಾರು ಮಾತಾಡಿದ್ರೆ ಮಾತಾಡ್ತಾರೆ JDS ಬಗ್ಗೆ ಮಾತಾಡೋದು. ಇಲ್ಲೇ ತಿಂದು ಉಂಡಿ ಇಲ್ಲಿ ಹೋಗಿ ನಮ್ಮ ಬಗ್ಗೆ ಮಾತಾಡ್ಕೊಂಡು ಹೋಗೋದಿಕ್ಕೆ ಮುಂದಿನ ದಿನಗಳಲ್ಲಿ ನಡೆಯಲ್ಲ ಈ ಕಥೆ ಎಲ್ಲ. ಮುಂದಿನ ದಿನಗಳಲ್ಲಿ ಈ ಕಥೆ ಎಲ್ಲ ನಡೆಯೋದಿಲ್ಲ. ಇವತ್ತು ಶ್ರೀಮಂತ ದೇವೇಗೌಡರ ನೇತೃತ್ವದಲ್ಲಿ ನಾವು ಗಟ್ಟಿಯಾಗಿದ್ದೇವೆ. ಹಣೆ ಪ್ರಮಾಣದ ಬಗ್ಗೆ ಮಾತಾಡೋಣ. ಕಾಂತಿ ಅವರೇ, ವಿಜೇಂದ್ರ ಅಶೋಕ್ ಅವರು ಸರಿಯಾಗಿ ಹ್ಯಾಂಡಲ್ ಮಾಡಿದ್ದಿದ್ರೆ ಇವತ್ತು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಯಾರೋ ಹೇಳೋ ಅಗತ್ಯ ಇರ್ತಾ ಇರಲಿಲ್ಲ. ಅಗೇನ್ ಹೇಳ್ತಾ ಇದ್ದೀನಿ, ನಾಯಕತ್ವದ ಫೇಲ್ಯೂರ್. ಇವತ್ತು ನಿಮ್ಮಲ್ಲಿ ಕಪ್ಪೆಗಳ ಥರ ಜಿಗಿತಾ ಇದ್ದಾರೆ, ಅಡ್ಡೆ ಮತದಾನ ಮಾಡ್ತಾ ಇದ್ದಾರೆ. ಖಂಡಿತ ಇಲ್ಲ. ಒಂದಂತೂ ಸ್ಪಷ್ಟ, ಈಗ 62 ಜನದಲ್ಲಿ 3 ಜನ ಮಾಡಿ ಅಡ್ಡ ಮತದಾನ ಏನೋ ಒಂದು ಮೀರ್ ಸಾಹೇಬ್ ಕೃತ್ಯ ಮಾಡಿಬಿಟ್ಟಿದ್ದಾರೆ. 3 ಜನ. ಆ 3 ಜನಕ್ಕೋಸ್ಕರ ಉಳಿದ ನಿಷ್ಠಾವಂತ ಶಾಸಕರು ಕೂಡ, ಅವರು ಕೂಡ ಒಂದು ಎಲ್ಲರನ್ನು ಅನುಮಾನದಿಂದ ನೋಡುವಂಥ ಕೆಲಸ ಇದಾಗಿದೆ. ಖಂಡಿತವಾಗಲೂ ಕಾರ್ಯಕರ್ತರಿಗೆ ಸ್ಪಷ್ಟವಾಗಿ ಇದು ಗೊತ್ತಾಗಬೇಕಾಗಿದೆ. ನಾವಿಷ್ಟು ಮಾತಾಡ್ತಿದ್ದೀವಿ, ನೀವು ಆವಾಗಲೇ ಮಾತಾಡೋ ಒಂದು ಮಾತಿಲ್ಲಿ ಸೇರಿಸಲೇಬೇಕು. 135 ಜನ ವೋಟ್ ತಗೊಂಡಂಥ ಕಾಂಗ್ರೆಸ್ ಪಕ್ಷ ರಿಸಾರ್ಟಲ್ಲಿ ಹೋಗಿ 2 ದಿನ ಅಲ್ಲೆಲ್ಲ ಹೋಗಿ ಸೆಕ್ಯೂರಿಟಿಗಳನ್ನು ನಿಲ್ಲಿಸಿ ಇಡೀ ಆಡಳಿತ ಯಂತ್ರದಲ್ಲಿ ಹೋಗೋದು ಅದು ನಿಮ್ಗೆ ಸರಿ ಅಂತ ಅನ್ನಿಸ್ತಾ ಇದೆ. ನಾನು ಹೇಳ್ತಾ ಇರೋದು ಅಲ್ಲ, ನಮ್ಮ ಫೇಲ್ಯೂರ್. ಅವರು ರೆಸಾರ್ಟಿಗಾರು ಕರ್ಕೊಂಡೋಗ್ಲಿ, ಪ್ರಶ್ನೆ ಮಾಡಿ ಅದನ್ನ ಹೇಳ್ತಾ ಇಲ್ಲ. ಕರ್ನಾಟಕಕ್ಕೆ ತೋರಿಸ್ತವ್ರು JDS ಅವರು. ನಾವು ಇಟ್ಕೊಂಡಿದ್ದೀರಿ ಸರಿಯಾಗಿ. ನೀವು ನಮ್ಮ ಯಾಕೆ ಹೇಳ್ತಾ ಇದ್ದೀರಾ?
ನೀವು ನಮ್ಮನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ನೀವು ಒಂದು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದೀರಾ. ಹೇಳಿ ನಮ್ದು ಕಾಂಗ್ರೆಸ್ ಈ ರೀತಿ ಅವ್ರು ಹೋಗ್ತಾರೆ, ಅವರೇ ಮಾತಾಡ್ತಾರೆ. ಎಲ್ಲರೂ ಸರಿ, ನೀವು ತಡೀರಿ ಮೇಡಮ್, ಅವಾಗದಿಂದ ಅವರೇ ರೆಸಾರ್ಟ್ ಒಳಗೆ ನಿಮ್ಮ MLA ಗಳನ್ನ ಇಟ್ಕೊಂಡ್ರೆ ಅದು ನಿಮ್ಮ MLA ಗಳಂತೆ. ಅವ್ರ MLA ಗಳನ್ನ ಅವ್ರ ರೆಸಾರ್ಟ್ ಒಳಗೆ ಕರ್ಕೊಂಡು ಹೋದ್ರೆ ಇಲ್ಲಿ ನಾನು ಹೇಳುದು ಸರ್ಕಾರ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರುವ ಕೆಲಸ ಬಿಜೆಪಿಯಿಂದ ಆಗ್ತಾ ಇದೆ. ಕೆಲಸಕ್ಕೆ ನೀವು ಧರ್ಮಸ್ಥಳ ನೀವು ಹೇಳ್ತಾ ಇದ್ದೀರಾ. ಹೌದು, ಒಂದು 3 ಜನ ಅಡ್ಡಮತ ಮಾಡಿದ್ರು ತಪ್ಪು ಅಂತ ಆದ್ರೂ ಕೂಡ ಧರ್ಮಸ್ಥಳದಂತ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ತರುವ ಕೆಲಸ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಾಡಲ್ಲ. ನೀವು ವಾಪಸ್ ತಗೊಳ್ಳಿ. ಧರ್ಮಸ್ಥಳ ಅಂತ ಕೆಲಸ ಧರ್ಮಸ್ಥಳದ ಮತದಾನ ಮಾಡದಂತೆ. ಧರ್ಮಸ್ಥಳದ ಬಗ್ಗೆ ಅಪಾರವಾದ ನಂಬಿಕೆ ಭಕ್ತಿ ಇರುವುದರಿಂದ ಅಲ್ಲಿ ಹೆಸರು ಹೇಳಿದಾರೆ. ಸತ್ಯಾಸತ್ಯತೆ ಆಚೆ ಬರಬೇಕೇ ಹೊರತು ಹೆಸರು ಹೇಳಿದ್ರೆ ಆಚೆ ಬರುತ್ತೆ ಅನ್ನೋ ನಂಬಿಕೆಯಿಂದ ಹೇಳಿದರೆ ಹೊರತು ಅಪಪ್ರಚಾರ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಲ್ಲ. ಧರ್ಮಕ್ಷೇತ್ರ, ಧರ್ಮಶಕ್ತಿ, ಧರ್ಮಸ್ಥಳದ ಬಗ್ಗೆ ಖಂಡಿತವಾಗಿ ಅಪಾರ ನಂಬಿಕೆ ನಮಗೆ. ಇಂಟರಪ್ಟ್ ಮಾಡ್ಲಾ? ನಂಬಿಕೆ ನಮಗಿದೆ. ಇಂಟರಪ್ಟ್ ಮಾಡಿ ಇಲ್ಲ ಅಂದ್ರೆ ಏನ್ರಿ ಮಾಡ್ಕೊ ಬಂದ್ರಿ? ಇವತ್ತು ನಾನು ಅದನ್ನೇ ಹೇಳ್ತೀನಿ. ನಿಮಗೆ ಗ್ರಾಂಟೆಡ್ ಆಗಿದೆ ಧರ್ಮಸ್ಥಳ. ನಮ್ಮ ನೀವು ಮಾಡೋ ಅಡ್ಡಾದಿಡ್ಡಿ ಭಾರತೀಯ ಜನತಾ ಪಾರ್ಟಿಗೆ ಅಥವಾ ಜನತಾ ಪಾರ್ಟಿ ಅಧ್ಯಕ್ಷರಿಗಾಗ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದ ನಂಬಿಕೆ ಇರೋದ್ರಿಂದ ಈ ಮಾತು ಹೇಳಿದಾರೆ ಹೊರತು ಖಂಡಿತವಾಗ್ಲೂ ಅಪಪ್ರಚಾರ ಅಂತ ತಿಳ್ಕೊಬೇಡಿ. ಅದ್ರ ಜೊತೆಗೆ ಒಂದು ಮಾತು ಇಲ್ಲಿ ತಿಳಿಸಲೇಬೇಕು. ಇಲ್ಲಿ ಇವರೆಲ್ಲರೂ ಹೋಗಿ ರಿಸಾರ್ಟ್ ಹೋದ್ರೆ ನಿಮ್ಗೆ ಸರಿ ಅನ್ಸುತ್ತೆ. ಆಡಳಿತ ಪಕ್ಷ ಜ್ವಲಂತ ಸಮಸ್ಯೆಗಳಿರೋದು ಇಡೀ ಯಂತ್ರ ಹೋಗಿ ಇಷ್ಟು ಸೆಕ್ಯೂರಿಟಿಗಳು, ಇಷ್ಟು ಪೊಲೀಸ್ ಗಾರ್ಡ್ ಏನ್ ಮಾಡಿದ್ರಿ? ಕಾಂತಿ ಶೆಟ್ಟಿ ರಾಜ್ಯ ಸರ್ಕಾರ ಗುರುಗಳೇ, ನಾನು ಒಂದ್ ಪ್ರಶ್ನೆ ಕೇಳಬೇಕು. ಮಾತಾಡ್ತಿದ್ರೆ ಆಣೆ 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 ಅಂತಾರಲ್ಲ, ಈ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣದ ಪ್ರೋಗ್ರೆಸ್ ಹೆಂಗಿರುತ್ತೆ? ಯಾರು ಮಾಡ್ತಾರೆ, ಹೆಂಗ್ ಮಾಡ್ತಾರೆ? ಆಣೆ ಮಾಡಿ ಎಡವಟ್ಟು ಅಥವಾ ಸುಳ್ಳು ಹೇಳಿ ಆಣೆ ಮಾಡಿದವನಿಗೆ ಏನಾದ್ರು ತಕ್ಕ ಶಾಸ್ತಿ ಆಗಿದೆ ಅನ್ನೋ ಎಕ್ಸಾಂಪಲ್ಗಳಿದಾವ? ತಡೀರಿ, ಅವ್ರು ಹೇಳ್ತಾರೆ, ತಡೀರಿ ಗುರುಗಳೇ. ಅಲ್ಲ, ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಧರ್ಮಸ್ಥಳ ಅನ್ನೋದು ಮಹಾನ್ ಕ್ಷೇತ್ರ, ಮತ್ತಲ್ಲಿ ಅದು ಆಣೆಗೆ ಬಹಳ ಮಹತ್ವ ಇದೆ. ಯಾಕೆ ಅಂತಂದ್ರೆ ನಮ್ಮಲ್ಲಿ ತೆಂಕಣ, ಬಡಗಣ, ಆಮೇಲೆ ಪೂರ್ವ ಪಶ್ಚಿಮ ಅಂತ 4 ಜಾಗಗಳಿದ್ದಾವೆ. 4 ಜಾಗಗಳಲ್ಲೂ ಇಂತಹ ಕ್ಷೇತ್ರಗಳಿದ್ದಾವೆ. ಈಗ ಕೇರಳಕ್ಕೆ ಹೋದ್ರೆ ಕಾನತ್ತೂರು ಅನ್ನುವಂತ 4 ದೈವಗಳನ್ನುವ ಕ್ಷೇತ್ರ ಇದೆ. ಬೇರೆ ಬೇರೆ 2 ಜಾಗದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ. ಹಾಗೆ ಅಂತ ಹೇಳಿ ಈಗ ಪ್ರಸ್ತುತ ಸರದಿಯಲ್ಲಿ ಧರ್ಮಸ್ಥಳ ಮತ್ತೆ ಕಾನತ್ತೂರು ಬಹಳ ಪ್ರಸಿದ್ಧಿಯಲ್ಲಿ ಉಂಟು. ಅದರಲ್ಲೂ ಕೂಡ ಧರ್ಮಸ್ಥಳ ಬಹಳ ಪ್ರಸಿದ್ಧಿಯಲ್ಲುಂಟು. ಇದೇನು ಕಾರಣ ಅಂತಂದ್ರೆ, ಪುರಾತನ ಕಾಲದಿಂದ ಇತಿಹಾಸವನ್ನ ನೀವುಗಳು ಗಮನಿಸ್ತಾ ಬಂದ್ರೆ ಈ ಇತಿಹಾಸದಲ್ಲಿ ಆಣೆಗೆ ಒಂದು ತನ್ನದೇ ಆದಂತಹ ಧಾರ್ಮಿಕವಾದ ಹಿನ್ನೆಲೆ ಇದೆ. ಈ ಧಾರ್ಮಿಕವಾದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ತಲೆ ಎತ್ತಿ ನಿಲ್ತದೆ. ಅಂದ್ರೆ ಅಲ್ಲಿ ನಡೆದಂತಹ ಐತಿಹಾಸಿಕ ಘಟನೆಗಳು ಮತ್ತು ಪುರಾಣೋಕ್ತವಾದಂತಹ ವಿಷಯಗಳ ಎರಡನ್ನ ಸಮೀಕರಣ ಮಾಡಿದ್ರೆ ಅಣ್ಣಪ್ಪ ಅನ್ನುವಂತಹ ಒಂದು ಧರ್ಮ ದೇವತೆ ಆ ಮಣ್ಣಿನಲ್ಲಿ ನಿಂತು ತಾನು ಆಣೆ ಮತ್ತು ವಾಕ್ಗೆ ನಾನು ಅಧಿಪತಿ ಕರೆಸಿಕೊಂಡದ್ದನ್ನ ಅವ ಜಗಜ್ಜಾಹೀರು ಮಾಡಿದ್ದಾನೆ. ಇಡೀ ನಮ್ಮ ದೇಶ ವಿದೇಶಗಳಲ್ಲಿ ಆ ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಆಣೆ ಅನ್ನುವ ವಿಷಯಕ್ಕೆ. ನೀವು ಇನ್ನೊಂದು ಮಾತನ್ನ ಕೇಳಿದ್ದೀರಿ, ಯಾರಿಗೆ ಆಗಿದ ಕುಟುಂಬ ನಾಶವಾದದ್ದು ನಾವು ನೋಡಿದ್ದೇವೆ, ನಮ್ಮ ಕಣ್ಣೆದುರು ಸಾಕ್ಷಿ ಇದೆ. ನುಡಿದದ್ದನ್ನ ನುಡಿಯಲಿಲ್ಲ ಅಂತ ಹೇಳಿ ಭೂಮಿ ವಿಷಯ, ಹಣಕಾಸಿನ ವಿಷಯ, ಆ ಸಂಪತ್ತಿನ ವಿಷಯ, ಇಲ್ಲೆಲ್ಲ ಕೂಡ ಆಣೆ ಆಗಿ ಆ ಆಣೆಯಲ್ಲಿ ದೋಷ ಕಂಡು ಇಡೀ ಕುಟುಂಬ ನಾಶ ಆದ ಇತಿಹಾಸಗಳು ನಮ್ಮಲ್ಲಿ ಇದ್ದಾವೆ. ನೀವು ನಾಳೆ ಬಂದ್ರು, ಈ ಕ್ಷಣ ಬಂದ್ರು ನಾನು ಕರ್ಕೊಂಡು ತೋರಿಸಬಲ್ಲೆ. ಅಂದ್ರೆ ಭಯ ಉಂಟು. ಈಗ ನೋಡಿ, ದೇವರ ಹೆಸರು ಯಾರು ಎತ್ತಿಕೊಳ್ತಾರೆ ಗೊತ್ತಾ? ತುಂಬಾ ನಂಬಿಕೆ ಉಳ್ಳವರು. ಬಿಜೆಪಿ ವಕ್ತಾರರು ಒಂದು ಪ್ರಸ್ತಾಪ ಮಾಡಿದ್ರು. ಆಕ್ಚುಲಿ ಇದು ನಾನು ಕೇಳ್ಪಟ್ಟಿದ್ದೀನಿ, ಸಾರಿ ಟು ಇಂಟರಪ್ಟ್. ಅಂದ್ರೆ ಈ ಆಣೆ ಮಾಡಕ್ಕೆ ಇಂಥ ವಿಚಾರಗಳಿಗೆ ಆ ಪುಣ್ಯಕ್ಷೇತ್ರಕ್ಕೆ ಕಾಲಿಡಬೇಕು ಅಂತಲ್ಲ, ಮನೇಲಿ ಕುತ್ಕೊಂಡು ಮಂಜುನಾಥನ ಹೆಸರು ಹೇಳ್ಕೊಂಡು ಆಣೆ ಮಾಡಿದ್ರು ಹೌದು, ಅಲ್ಲಿ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಲ್ಲ. ಇಲ್ಲಿ ಏನಿದೆ ಅಂತಂದ್ರೆ, ನೀವು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಇಲ್ಲ, ಆ ಮಾತು ಎತ್ತಿದ್ರೆ ಅಲ್ಲಿ ಬಂದಾಯ್ತದು.
ಈಗ ನೀವು ಹೇಳಿದ್ರಿ ಆಡಳಿತ ಅಲ್ಲಿ ಹೋಗಿ ಅಲ್ಲ, ಈಗ ಸಭೆ ಧರ್ಮಸ್ಥಳದ ನಡೆಸ್ತಾರೆ. ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ವಿ ಅಂಡ್ ನೀವು ಹೇಳಿದ್ದು ನಮಗೆ ಖುಷಿ ಇದೆ, ನಿಮಗೆ ಭಯ ಭಕ್ತಿ ನಂಬಿಕೆ ಇದೆ ಬಿಜೆಪಿ ಅವರಿಗೆ, ಖಂಡಿತ ಇದೆ. ಅದು ನಮಗೆ ಹೆಮ್ಮೆ ಇದೆ. ಈಗ ಎಲ್ಲರೂ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರಾ? JDS ನವರಿಗೂ ಇದೆ. ಬರ್ಲಿಲ್ಲ ಅಂದವ್ರು ಕಳ್ರ? ಇಲ್ಲ, ಒಂದೇ ಹೇಳ್ತೀನಿ ಕೇಳಿ. ಈಗ ಸ್ವಾಮೀಜಿ ನಾನು ಆಣೆ ಮಾಡಲ್ಲ ಅಂದವ್ರು ಕಳ್ಳನಾ ಬಿಜೆಪಿಲಿ? ಸ್ವಾಮೀಜಿ ಅವರು ಹೇಳಿದಂಗೆ ಒಂದ್ ನಿಮಿಷ. ಸ್ವಾಮೀಜಿ ಅವರು ಹೇಳಿದಂಗೆ ಒಂದ್ ನಿಮಿಷ. ಅವ್ರಿಲ್ಲ. JDS ಸ್ವಾಮೀಜಿ ಅವರು ಹೇಳಿದ್ರೆ ಪೂರಕವಾಗಿ JDS ಬಗ್ಗೆ ಏನೋ ಹೇಳಿದ್ರಿ. ಇಲ್ಲ, ಆ ಪೂರಕವಾಗಿ ಅಲ್ಲ, ಜೆಡಿಎಸ್ ನವರಿಗೂ ನಂಬಿಕೆ ಇದೆ, ಅವರು ಕೂಡ ತುಂಬಾ ದೈವ ಭಕ್ತರು, ಅದರಲ್ಲಿ ಜಿಜ್ಞಾಸೆ ಬೇಡ ಅಂತ. ಒಂದು ಕಾಂಪ್ಲಿಮೆಂಟ್ ತಗೊಳ್ಳೋಣ ಇಂಟರಪ್ಟ್ ಮಾಡಿದ್ರ ನೀವು? ಅದೊಂದು ಕೇಳಿಸ್ಕೊಳ್ಳೋಣ ಅಂತ. ಇಲ್ಲ ಒಂದು ಧರ್ಮಸ್ಥಳದ ಬಗ್ಗೆ ಜನರಿಗೆ ಹೊಸದಾಗಿ ತಿಳಿಸುವ ಅಗತ್ಯವೇ ಇಲ್ಲ, ಅದು ನಮ್ಮ ನೆಲದಲ್ಲೇ ಇದೆ ರೀ. ಮಂಜುನಾಥ ಯಾರಿಗ್ ತಾನೇ ಗೊತ್ತಿಲ್ಲ, ಎಷ್ಟು ಪವರ್ಫುಲ್ ಅನ್ನೋದು ಗೊತ್ತಿಲ್ಲ. ಬಟ್ ನನ್ನ ಪ್ರಶ್ನೆ ಕಾಂತಿ ಶೆಟ್ಟಿ ಅವರೇ, ವೆರಿ ಸಿಂಪಲ್. ನೀವು ಧರ್ಮಸ್ಥಳಕ್ಕೆ ಹೋಗ್ತಿರೋ ಅಥವಾ ವಿಜೇಂದ್ರ ಅಶೋಕ್ ಅವ್ರ ಮನೇಲಿ ಎಲ್ಲರನ್ನೂ ಸೇರಿಸಿ ಆಣೆ ಹಾಕಿಸ್ತಿರೋ ಗೊತ್ತಿಲ್ಲ. ಆಣೆ ಹಾಕಲ್ಲ ಅಂದವನ್ ಕಳ್ಳನ ಇದ್ರಲ್ಲಿ? ಅಡ್ಡ ಮತದಾನ ಮಾಡಿದ್ದಾನೆ ಕಾಂಗ್ರೆಸ್ಗೆ ಅಂತನ? 50 ಕೋಟಿಯೋ 100 ಕೋಟಿಯೋ ಇಸ್ಕೊಂಡಿದ್ದಾರೆ ಅಂತ ಅರ್ಥನಾ? ನಾನು ಅವಾಗ್ಲೇ ಹೇಳಿದೆ, ಈ 3 ಜನ ಮಾಡಿರುವಂತಹ ಮೀರ್ ಸಾದಿಕ್ ಕೆಲಸದಿಂದಾಗಿ 62 ಜನನೂ ಕೂಡ ತಲೆ ತೆಗುವಂತ ಕೆಲಸ ಆಗಿರೋದು ಸತ್ಯ. ಅದನ್ನು ಖಂಡಿತವಾಗ್ಲೂ ಸ್ಪಷ್ಟ ಮಾಡಿಸ್ತಾರೆ. ನೀವು ಗುರುಗಳು ಹೇಳಿದಂಗೆ ಒಂದು ಮಾತು ನಾನು ಇದಕ್ಕೆ ಸಪೋರ್ಟ್ ಆಗಿ ಹೇಳ್ತೀನಿ. ನೀವು ಹೇಳಿದ್ರಿ ನೀವೆಲ್ಲರೂ ಕರ್ಕೊಂಡೋಗಿ ಧರ್ಮಸ್ಥಳ ಹೋಗ್ತೀರಾ ಅಂತ. ಧರ್ಮಸ್ಥಳದಂತಹ ಧರ್ಮ ನಂಬಿಕೆ ಇರುವಂತಹ ಸ್ಥಳಕ್ಕೆ ಅಲ್ಲಿ ಹೋಗಿ ಆಣೆ ಹಾಕ್ಬೇಕಾಗಿಲ್ಲ. ಮನೆಯಲ್ಲೇ ಹೇಳಿ ಅಥವಾ ಯಾವುದೇ ಜಾಗದಲ್ಲಿ ಕುತ್ಕೊಂಡು ಅಲ್ಲಿ ಹೆಸರು ತೆಗೆದ್ರು ಕೂಡ ಅದಕ್ಕೆ ಅರ್ಥ ಇದೆ. ಅಥವಾ ಅದೇನಾದ್ರೂ ಆತರ ಹೆಸರು ತೆಗೆದ್ರೆ ಅದಕ್ಕೆ ವಾಕ್ ಅಂತ ಹೇಳ್ತೀವಿ ನಮ್ಮ ಊರ್ ಕಡೆ. ಅದನ್ನೇನ ಮಾಡಿದ್ರೆ ಅದನ್ನ ತೆಗಿಸಕ್ಕೆ ಅಲ್ಲಿ ಹೋಗ್ಬೇಕು. ಹೌದು, ನಾನು ಹೇಳಿದ್ದೀನಿ, ನಮ್ ತಪ್ಪು ಕಾಣಿಕೆ ಹಾಕ್ಲೇಬೇಕು. ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿಯ ಒಂದು ಅದು ಆಗರ ಸಾಗರ ಅಂತ ಹೇಳಿದ್ರೆ ಗೊತ್ತಿದ್ದು ಯಾಕೆ ಎಮೋಷನಲ್ ಆಗಿ ಎಲ್ಲಾದ್ರೂ ಟ್ರ್ಯಾಪ್ ಆಗ್ಬಿಟ್ರಾ ವಿಜೇಂದ್ರ ಅವರು? ಇಲ್ಲ ಇಲ್ಲ, ಆಣೆ ಹಾಕಿಸ್ಬಿಡ್ತೀವಿ ಅಂತ? ಇಲ್ಲ ಇಲ್ಲ, ಅದನ್ನು Yes, go ahead, sir. ಆಚೆ ಬರ್ಬೇಕು ಅಂತ ಬಿಟ್ಟರೆ ಬೇರೆ ಏನಿಲ್ಲ. ಚಾಂದ್ ಪಾಷಾ ಅವರೇ ನೋಡಿ ಮೇಡಮ್, ಈಗ ಏನ್ ನಡೆದಿದೆ ಅಂತೂ ರಾಜ್ಯದ ಜನಕ್ಕೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಎಲ್ಲಾ ಅವಾಂತರಗಳಿಗೆ ಕಾರಣನೇ ಕಾಂಗ್ರೆಸ್. ತೋಳ್ಬಲ ಹಣಬಲ ಅಯ್ಯೋ, ಎಷ್ಟು ನಾವೆಲ್ಲಿ ಕೊಟ್ಟಿದ್ದೀರಾ? ನಾವು- ಎಲ್ಲಿ ಎಲ್ಲಿ ನಾವು ಅಲ್ಲಲ್ಲ, ಹಣಬಲ, ತೋಳ್ಬಲ, ಯಾವ್ದಾರ purchase ಮಾಡಿದ್ರೆ ಅದನ್ನ ಹೇಳ್ಬಿಡಿ. ಮೈತ್ರಿ ಎದುರುಗಡೆ ಅವ್ರು ಕೂತಿದೆ. ಹೇಳ್ತಾರೆ. ನಮಗೆ ಬರೀ ನಮ್ಗೆ ಯಾಕೆ ಪಾಪ, ನಾವು ನಮ್ಮ ಅದ್ರ ಪಾಪ, ಬಗ್ಗೆನೇ ಗೊತ್ತೇ ಇಲ್ಲ ನಮ್ಗೆ. ಪಾಪ ಜನರ ಬಗ್ಗೆ ಏನಿಲ್ಲ. ಮೇಡಮ್, 3 ವರ್ಷದಿಂದ ಒಂದ್ ಬರೀ ನಿಮಿಷ ಮೇಡಮ್. ಕುರ್ಚಿ ಈಗ ಕಾದಾಟ ಇದೆಲ್ಲ ಆಯ್ತು. ನಿಮ್ಗೆ ಮಾತಾಡ್ರಿ. ಏನ್ರಿ ಮಾಡಿದಿರ 3 ವರ್ಷದಿಂದ? ಕುರ್ಚಿ ಕಾದಾಟ ಅಲ್ಲ, ಬಗ್ಗೆ ಏನಾದ್ರೂ ಒಂದು ಬಂದ್ರೆ ಇದನ್ನ ಮಾಡಿದ್ರೆ ಸುಮ್ಮನೆ ಹೋಗ್ಲಿ. ಯಾಕೆ ಮಾತಾಡ್ತೀರಾ? ನಿಮ್ಮಲ್ಲಿ ಇದೇ 4 ಬ್ಯಾಂಗ್ಳೂರಲ್ಲಿ 585 ಜನ ಗುಂಡಿಯಲ್ಲಿ ಫಸ್ಟ್ ನಿಮ್ಮ ಮನೆ ಬಿದ್ದು ಸರಿ ಸರಿ ಮಾಡಿದ್ರಾ? ಮಾಡ್ಕೊಳ್ಳಿ, ಆಮೇಲೆ ಇದೇ ಮಾತಾಡಿ. ಮುಖ್ಯವಾಗಿರೋ ನಮ್ಮ CM ಅವ್ರು ವಿಜೇಂದ್ರ ಏನ್ ಬೇಡ, ಮಾಡಿದ್ರು? ಸಂತೋಷ್ ದೊಂದ್ ಬೇಡ, ಅಲ್ಲ, ಏನಾದ್ರೂ ಮಾಡಿದ್ರಾ? ಮೇಡಮ್ ಏನಾದ್ರೂ ಎತ್ತಾಳು ಒಂದು ಮುಖ್ಯವಾದ ವೋಟ್ ಹಾಕಿಲ್ಲ ವಿಚಾರ. ಅಂದಿದ್ರೆ ನಿಮ್ ಇನ್ನೊಬ್ಬ ಕ್ಯಾಂಡಿಡೇಟ್ ಸೋಲ್ತಾ ಇದ್ದ, ಅದು ಗೊತ್ತಾ ನಿಮ್ಗೆ? ಒಂದು ಮುಖ್ಯವಾದ ಒಂದೇ ನೀವು ವಿಚಾರ. ಹೇಳಿದ್ರಾಗ್ಲೇ ಇದೇ ಬಂದಾಗ ಚಾನೆಲ್ ನಾವು ಕಳೆದ ಬಾರಿ ಅಲ್ಲ, discussion ಬೆಂಚ್ ಹಚ್ಕೊಂಡ್ರಿ, ಮಾಡಿದ್ದೀವಿ. ಎರಡು ಹಾಕಿದ್ದೀವಿ, ಇದೇ ಎರಡು ಚಾನೆಲ್ ಗೆದ್ದಿದ್ದೀವಿ ಅಂತ ಡಿಸ್ಕಷನ್ ಹೇಳಿ ಮಾಡಿದ್ದೀವಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಮುಖ್ಯಮಂತ್ರಿ ದಳದವರು ಮೈತ್ರಿ CM ಮಾಡ್ಕೊಂಡಿರೋದು. ಆಗಿ ಅವ್ರು ಮೋಸ ಸಿದ್ದರಾಮಯ್ಯ ಮಾಡಿರೋದು ಬರಲಿ ಈಗ. ಅಥವಾ ನಮ್ಮ DK ದಳದವರು ಬರಲಿ, ಮೋಸ ರಾಜ್ಯದ ಮಾಡಿದ್ರೆ ಜನರಿಗೆ ಏನು ವ್ಯತ್ಯಾಸ ಆಗಲ್ಲ ಅಂತ ಒಂದು ಈ vote ಮಾತನ್ನ ಹಾಕಿಲ್ಲ ನೀವು ಅಂದಿದ್ರೆ ಯಾವ ಒಬ್ಬ ವ್ಯತ್ಯಾಸ candidate ಆಗಲ್ಲ. ಇಲ್ಲ. ಕಾಂತಿ ಅವರೇ, ಶೂನ್ಯ ಅಭಿವೃದ್ಧಿ. ಆಯ್ತು, ಏನು ಓಕೆ. ಮಾಡಲ್ಲ. ಈಗ ಬರೀ ನಿಮ್ಮ ಕಿತ್ತಾಟ ಅಷ್ಟೇ. ಆಯ್ತಾ, ಈಗ ಹೇಳ್ತೀನಿ ಕೇಳಿ, ನಿಮ್ಮಲ್ಲಿ ಏನ್ ಹೇಳ್ತಿದ್ದಾರೆ? ಫಸ್ಟ್ ಕಡಿ ಮಾಡಿ ಮಾಲೀಕ ಯಾರು ಅಂತ ಹುಡ್ಕೊಂಡ್ರಿ. ಫಸ್ಟ್ ನಾನವನಲ್ಲ, ನಾನು ಇಲ್ಲಿ ಏನು ಖರ್ಚ್ಕೊಳ್ತಾ ಇದ್ದೀನಿ? ನಿಮ್ಮ ಧ್ವನಿ, ನಿಮ್ಮ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ. ಅವ್ರ ಮೊದಲು ಏನಾಯ್ತು ಅಂತ ಹೇಳ್ಬೇಡ. ಒಂದ್ ಸೆಕೆಂಡ್, ನಾಗೇಂದ್ರ ಅವರಿಗೆ ಲಾಸ್ಟ್ ಪ್ರಶ್ನೆ ಕೇಳಬೇಕು. ಒಂದ್ ಸೆಕೆಂಡ್, ಲಾಸ್ಟ್ ಪ್ರಶ್ನೆ ಕೇಳಬೇಕು. ಈ ನಿಮ್ಮ ಸ್ನೇಹದಿಂದ ನಿಮಗೆ ಸಿಕ್ಕಿದ್ದಾದ್ರೂ ಏನು ಸರ್? ಕಾರ್ಯಕರ್ತರು ಬೇಜಾರಾಗಿದ್ದಾರೆ, MLAಗಳು ಬೇಜಾರಾಗಿದ್ದಾರೆ, ಏನ್ ಸಿಗ್ತಾ ಇದೆ JDSಗೆ ಬಿಜೆಪಿ ಸ್ನೇಹದಿಂದ? ದಿವ್ಯಾ, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ವಿದ್ಯಾ, ಸಾರಿ ದಿವ್ಯಾ ಅಂತೀನಿ. ವಿದ್ಯಾ ಅವರೇ, ದಯಮಾಡಿ ಒಂದು ಮಾತನ್ನು ಹೇಳ್ತಿದ್ದೀನಿ. ಇದು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದಲ್ಲಿ, ಪ್ರತಿಯೊಂದು ರಾಜಕೀಯ ಪಕ್ಷಗಳಲ್ಲಿ ಇಂಥ ಕೆಲವು ಸಂದರ್ಭಗಳು ಉದ್ಭವ ಆಗೋದು ನಿಜ. ಆವಾಗ ಆತ್ಮಾವಲೋಕನೆ ಮಾಡ್ಕೊಳ್ತಕ್ಕಂಥದ್ದು ನಿಜ. ಮತ್ತು ನೀವು ಹೇಳ್ತಿದ್ದೀರಾ BJPಯಿಂದ ನಿಮಗೇನು ಸಿಕ್ಕಿದೆ, BJPಯಿಂದ ನಿಮಗೇನಾಗಿದೆ ಅಂತೇಳಿ. ಸಮಾನ ಮನಸ್ಕರು ಅಂತ ಜೊತೆಲಿದ್ವಿ, ಅವರಿಂದ ಏನು ಸಿಕ್ತು? ಅವರು ಮೋಸ ಮಾಡಿದ್ದೇನೆ, ಅವರು ಮೋಸ ಮಾಡಿದ್ದು ಏನು ಮಾಡಿದ್ರು? ಕತ್ಕೊಯ್ದ್ರಲ್ಲ, ಪ್ರಧಾನಿ ಮಾಡಿ ದೇವೇಗೌಡರು ಒಳ್ಳೆ ಕೆಲಸ ಮಾಡೋದು. ಅಲ್ಲ, ಇದೇ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಒಂದ್ ನಿಮಿಷ ಉತ್ತರ ಕೊಡಕ್ಕೆ ಇದು ಕಷ್ಟ ಅಂದ್ರೆ ನಾನು ಬೇರೆ ಪ್ರಶ್ನೆ ಕೇಳಲ್ಲ. ಕಷ್ಟ ಪಡ್ಬೇಡಿ, ಇತಿಹಾಸ ಕೆತ್ಕದ್ಬೇಡ, ಬೇಡವಾಗಿದ್ದು ಸಮಯ ಬರ್ತಾ ಬೇಡ. ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಇವರೇ ಮಹಾನ್ ಭಾವರೊಬ್ಬರು 100 ದಿನದ ಆಯುಷ್ ಅಂತಕ್ಕಂತ ಹೇಳಿರ್ತಕ್ಕಂಥ ಅದೇ ಧರ್ಮಸ್ಥಳದಲ್ಲಿ ಕೂತಿರೋ ಇವತ್ತು ಎಲ್ಲಿ ಕೂತವ್ರ ಮನೇಲಿ ತುಂಬಾ ಸಿಂಪಲ್ ನೋಡಿ. ಒಂದು ಬಿಜೆಪಿಯ ಈ ಸಿಚುವೇಶನಲ್ ಫ್ರೆಂಡ್ಶಿಪ್ ನಿಂದ JDSಗಾಗಿರುವಂತಹ ಅಥವಾ JDSಗೆ ಸಿಕ್ಕಿರುವ ಮಹತ್ವ ಎಂತದ್ದು, ಆಗಿರುವ ಅನ್ಯಾಯ ಎಂತದ್ದು? ಖಂಡಿತ ಯಾವುದೇ ಕಾರಣಕ್ಕೂ ಅನ್ಯಾಯದ ಪ್ರಶ್ನೆ ಇಲ್ಲ. ನೋಡಿ, ಸಣ್ಣ ಮನೆಯಲ್ಲೇನೆ ಏರ್ಪೇರ್ಗಳಿರುತ್ತೆ. ದೇವೇಗೌಡರನ್ನ ಮನೇಲಿ ಕೂರಿಸ್ಬಿಟ್ರಲ್ಲ, ಹೇಳೋ ತನಕ ಕೇಳಿ. ನೋ ದೇವೇಗೌಡರ ವಿಷಯ ಸಿಂಪತಿ ಬೇಕಿಲ್ಲ, ದಯವಿಟ್ಟು ಸನ್ಮಾನ ಯಾಕ್ರಿ? ದೇವೇಗೌಡರು ರಾಜ್ಯ ಜನತೆಗಲ್ಲ ಮೇಡಮ್. ದೇವೇಗೌಡರೇ ದೇವೇಗೌಡರು JDS ಸಿಂಪತಿ ಇರ್ಬೋದು, ರಾಜ್ಯ ಜನತೆಗಲ್ಲ. ಒಂದು ನಿಮಿಷ ಹೇಳೋ ತನಕ ಕೇಳಿ. ಸನ್ಮಾನ್ಯ ದೇವೇಗೌಡರನ್ನೇ ಸ್ಪಷ್ಟವಾಗಿ
ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಅವರೆಲ್ಲೂ ಬಂದು ಕೇಳಿಲ್ಲ ಯಾರನ್ನು ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಅಂತಹ ಹಿರಿಯ ಸಂತೋಷ. ಮುತ್ಸದ್ದಿ ಅವ್ರ ಬಗ್ಗೆ ರಾಜಕಾರಣಿಯನ್ನ ನೀವಿರ್ತಕ್ಕಂಥ ಮನೇಲಿ ಕೂರಿಸ್ಬಿಟ್ಟು ಅವ್ರನ್ನ ನೀವು ಅವ್ರ ನೀವು ಬಗ್ಗೆ ಇರ್ತಕ್ಕಂಥ ಒಪ್ಕೊಂತೀರಲ್ಲ? ಗೌರವಕ್ಕೆ ನಾವು ಯಾವುದೇ ಕಾರಣಕ್ಕೂ ಋಣಿಯಾಗಿರ್ತೇವೆ. ಕೇಳೋದೇ ಬೇಡ ಗೌಡ್ರು. ನಮಗೆ ಸಿಂಪತಿ ಅಲ್ಲ, ಗೌರವ ಇದೆ. ಅವರ ರಾಜ್ಯಸಭೆ ಅವರು ಬಿಟ್ಟಿರೋ ವಿಚಾರ ನಾನು ನಮ್ಮ ವಿಷಯ ಮಾತ್ರ ಮಾತಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಆತ್ಮಾವಲೋಕನೆ ಮಾಡ್ತಾ ಇದ್ದೀವಿ. ನಿಮ್ಮನ್ನೇ ಸರಿ ಮಾಡ್ಕೊಂಡಿದ್ದೀವಿ. ಆಮಿಷವನ್ನ ಒಡ್ಡಿಲ್ಲ ಅಂದ್ರೆ ಎಲ್ರಿ 7ನೇ ಕ್ಯಾಂಡಿಡೇಟ್ ನ ಸಾರಿ 5ನೇ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಳ್ತಾ ಇದ್ರಿ. ರೆಸಾರ್ಟ್ ಕರ್ಕೊಂಡು ಹೋಗಿದ್ದಾರೆ. ಕೇಳಿಸ್ಕೊಳ್ರಿ ಇಲ್ಲಿ, ನೆನ್ನೆ ನಾನು ಬಿಡದಿಗೆ ಹೋಗಿದೆ. ಕೇಳಿಸ್ಕೊಳ್ರಿ ಇಲ್ಲಿ, ಕಾಂಗ್ರೆಸ್ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತೀರಾ? ಕೇಳಿಸ್ಕೊಳ್ರಿ ಇಲ್ಲಿ, ಬೆಳಗ್ಗೆಯಿಂದ ಉರಿ ಬಿಸಿಲಲ್ಲಿ ಬಿಡದಿಗೆ ಹೋಗಿ ಬಂದಿದ್ದೀನಿ. ನಿಮ್ 3 ವರ್ಷ ಆಗಿದೆ ಓಟ್ ಹಾಕಿಸ್ಕೊಂಡಿರೋ MLA ಕಾಣೆ ಆಗಿದ್ದಾರೆ ಅಂತಾರೆ. ಬಿಡದಿ ರೆಸಾರ್ಟ್ ರಾಜಕೀಯದಲ್ಲಿ ಎಲ್ಲರನ್ನು ಒಟ್ಟಿಗೂಡಿಸ್ಕೊಂಡು ಅಲ್ಲಿ 2-3 ದಿನ ಕಳಿಯಕ್ಕಾಗುತ್ತೆ. ನಿಮ್ MLA ಹೋಗಿ ಜನರು ಪ್ರಾಬ್ಲಮ್ ಕೇಳಕ್ಕಾಗಲ್ವಾ? ರೈತರು ಲಬ ಅಂತ ಬಾಯ್ ಬಡ್ಕತಾ ಇದಾರೆ. ಅಲ್ಲಿ ನನ್ ಮನೆ ಭೂಮಿ ಹೋಗುತ್ತಲ್ಲ ಅಂತ ನಿಮ್ MLA ಗೆ ಹೋಗಿ ಮುಖ ತೋರ್ಸಕ್ಕಾಗಲ್ವಲ್ರಿ? ಯಾವ್ದ್ರಿ ನೈತಿಕತೆ ನಿಮ್ದು? ಅದ್ರದ್ದೊಂದು ಕಾರ್ಯಕ್ರಮ ಮಾಡಿ ಅಲ್ಲಿ ಒಂದಲ್ಲ 100 ಕಾರ್ಯಕ್ರಮ ಬಿಡದಿ ತಾಕತ್ತಿದ್ರೆ ಅಗೇನ್ ಐ ರಿಪೀಟ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಅಡ್ಡ ಮತದಾನದ ಬೆಂಕಿಯಲ್ಲಿ ಬಿಜೆಪಿ ಈಗ ಮಂಜುನಾಥನ ಹೆಸರನ್ನ ತಗೊಂಡು ಬಂದಿದೆ. ಆಣೆ ಹಾಕವ್ರೆಷ್ಟು, ತಪ್ಪಿಸ್ಕೊಳ್ಳೋರೆಷ್ಟು, ಯಾಮಾರ್ಸವ್ರೆಷ್ಟು ಕಾದ್ ನೋಡೋಣ ಅಂತ ಹೇಳ್ತಾ, ನಿಮ್ಮ ರಾಜಕೀಯದ ಒಂದು ಕೊಳಚೆಯಲ್ಲಿ ಧರ್ಮದ ಹೆಸರನ್ನ ತರಬೇಡಿ. ಯಾರು ಮಾಡ್ತಾ ಇದ್ದಾರೆ ಕೆಲವರು, ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಹೇಳೋದ್ರ ಮುಖಾಂತರ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.